ಇದೆಲ್ಲನ ಕಟ್ಟೋದಕ್ಕೆ 190 ವರ್ಷ ತಗೊಂಡ್ರು. 190 ಇಯರ್ಸ್ ನೋಡಿ. 190 ವರ್ಷ ಕಡಿದ್ರು ಸಹ ಪೂರ್ಣಗೊಂಡಿಲ್ಲ. ಕೆಲವು ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ. ಈ ದೇವಾಲಯ ಶಿವನ ದೇವಾಲಯ. ಇದರ ಪೂರ್ಣ ಹೆಸರು ಹೊಯ್ಸಳೇಶ್ವರ ದೇವಾಲಯ. ನೋಡಿ, ಹೊಯ್ಸಳರ ಅತ್ಯಂತ ಪ್ರಸಿದ್ಧನಾದ ರಾಜ ವಿಷ್ಣುವರ್ಧನ ವನಮಂತ್ರಿ ಕೇತುಮಲ್ಲ 1121ರಲ್ಲಿ ಇದೆಲ್ಲನ ಕಟ್ಟೋದಕ್ಕೂ ಪ್ರಾರಂಭ ಮಾಡ್ತಾನೆ. ಕೆತ್ತನೆ ಕೆಲಸ ನಡಿಬೇಕಾದ್ರೆ ದೇವಾಲಯದ ಮೇಲೆ 2 ಬಾರಿ ದಾಳಿ ಆಗಿದೆ. 1310, 1326ರಲ್ಲಿ ದೆಹಲಿ ಸುಲ್ತಾನರು ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕ್ ಕಾಫರ್ ದೇವಾಲಯ, ಅರಮನೆ, ಊರ್ ದಾಳಿ ಮಾಡ್ತಾರೆ. ನೋಡಿ, ದಾಳಿ ಮಾಡಿದಾಗ ಬೇಲೂರು ಮತ್ತು ಹಳೇಬೀಡು ದೇವಾಲಯದ ದ್ವಾರಪಾಲಕರನ್ನ ಆಭರಣಗಳ ಪೆಟ್ಟಿಗೆದ ಜ್ಯುವೆಲರಿ ಬಾಕ್ಸ್ ಕರ್ತಾರೆ. ಈ ದೇವಾಲಯ ಶಿವನ ದೇವಾಲಯ. ಇದರ ಪೂರ್ಣ ಹೆಸರು ಹೊಯ್ಸಳೇಶ್ವರ ದೇವಾಲಯ. ನೋಡಿ, ಹೊಯ್ಸಳರ ಅತ್ಯಂತ ಪ್ರಸಿದ್ಧನಾದ ರಾಜ ವಿಷ್ಣುವರ್ಧನ ವನಮಂತ್ರಿ ಕೇತುಮಲ್ಲ 1121ರಲ್ಲಿ ಇದೆಲ್ಲನ ಕಟ್ಟೋದಕ್ಕೂ ಪ್ರಾರಂಭ ಮಾಡ್ತಾನೆ. ಕೇತುಮಲ್ಲ ಮಹಾಶಿವಭಕ್ತರಿಂದ ರಾಜ ಮತ್ತು ರಾಣಿ ಹೆಸರಿನಲ್ಲಿ 2 ಲಿಂಗ ಸ್ಥಾಪನೆ ಮಾಡ್ಯಾರೆ. ರಾಜನ ಹೆಸರಿನಲ್ಲಿ ಹೊಯ್ಸಳೇಶ್ವರ, ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡ್ಯಾರೆ. ಇದೆಲ್ಲನ ಕಟ್ಟೋದಕ್ಕೆ 190 ವರ್ಷ ತಗೊಂಡ್ರು. 190 ಇಯರ್ಸ್ ನೋಡಿ. 190 ವರ್ಷ ಕಡಿದ್ರು ಸಹ ಪೂರ್ಣಗೊಂಡಿಲ್ಲ. ಕೆಲವು ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ. ಕೆತ್ತನೆ ಕೆಲಸ ನಡಿಬೇಕಾದ್ರೆ ದೇವಾಲಯದ ಮೇಲೆ 2 ಬಾರಿ ದಾಳಿ ಆಗಿದೆ. 1310, 1326ರಲ್ಲಿ ದೆಹಲಿ ಸುಲ್ತಾನರು ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕ್ ಕಾಫರ್ ದೇವಾಲಯ, ಅರಮನೆ, ಊರ್ ದಾಳಿ ಮಾಡ್ತಾರೆ. ನೋಡಿ, ದಾಳಿ ಮಾಡಿದಾಗ ಈ ರೀತಿಯೆಲ್ಲ ದೇವಲದ ವಿಗ್ರಹಗಳೆಲ್ಲ ಹಾಳಾಗೋಗಿ ನೋಡಿ, ಈ ರೀತಿಯೆಲ್ಲ ಹಾಳಾಗಿದೆ. ಹಾಳಾದ ನಂತರ ಈ ಊರಿಗೆ ಹಳೆಯ ಬೀಡು ಆಗಿದೆ. ಹಾಳಾದ ಬೀಡು ಹಳೆ ಬೀಡು. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ ಅಥವಾ ದ್ವಾರಕ ನಗರ ಅಥವಾ ದ್ವಾರಾವತಿ ಅಂತ ಕರ್ತಾ ಇದ್ರು. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳರು ಕರ್ನಾಟಕದಲ್ಲಿ ಸುಮಾರು 92 ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಬೇಲೂರು ಏಕಕೂಟ ದೇವಾಲಯ, ಒಂದೇ ಜಗತ್ತಿಯ ಮೇಲೆ 1 ಗರ್ಭಗುಡಿದೆ, ಅದನ್ನು ಏಕಕೂಟ ದೇವಾಲಯ ಅಂತ ಕರ್ತಾರೆ. ಹಳೇಬೀಡು ದ್ವಿಕುಟಾಚಲ, ಒಂದೇ ಜಗತ್ತಿಯ ಮೇಲೆ 2 ಗರ್ಭಗುಡಿದೆ, ಇದನ್ನು ದ್ವಿಕುಟಾಚಲ ಅಂತ ಕರ್ತಾರೆ. ಸೋಮನಾಥಪುರ ತ್ರಿಕುಟಾಚಲ ದೇವಾಲಯ, 3 ಗರ್ಭ ಟೆಂಪಲ್. ಈ ರೀತಿ ಹೊಯ್ಸಳರು ದೇವಾಲಯವನ್ನು ಕೂಟಗಳಾಗಿ ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳರು ದೇವಾಲಯವನ್ನು ಎತ್ತರವಾದ ಜಗತ್ತಿಯ ಮೇಲೆ ನಕ್ಷತ್ರಾಕಾರ ನಿರ್ಮಾಣ ಮಾಡಿದ್ದಾರೆ, ಸ್ಟಾರ್ಸ್ ಟೈಪ್. ಈ ಇದೆಲ್ಲನ ಕಟ್ಟಲು ಬಳಸಿದ ಕಲ್ಲು ಬಳಪದ ಕಲ್ಲು, ಸೋಪ್ ಸ್ಟೋನ್ ಬಳಪದ ಕಲ್ಲನ್ನು ಕೆತ್ತನೆ ಮಾಡ್ಯಾರೆ. ಆ ಬಳಪದ ಕಲ್ಲಿನ ವಿಷಯ ಏನಂದರೆ, ಬಳಪದ ಕಲ್ಲು ಭೂಮಿಗಳು ಒಡೆಯಿದ್ದಾಗ ಬೆಣ್ಣೆಯಾಗಿ ಮೃದುವಾಗಿರುತ್ತೆ. ಭೂಮಿಯಿಂದ ಹೊರತೆಗೆದಾಗ ಬಿಸಿಲು ಮತ್ತು ಗಾಳಿಗೆ ಹಾರ್ಡ್ ಹೋಗುತ್ತೆ. ಕೆತ್ತನೆ ಕೆಲಸಕ್ಕೆ ಅನುಕೂಲವಾದ ಕಲ್ಲು. ಇದಕ್ಕೆ ಸಂಪೂರ್ಣ ಬಳಪದ ಕಲ್ಲನ್ನು ಕೆತ್ತನೆ ಮಾಡ್ಯಾರೆ, ಬಳಪದ ಕಲ್ಲು. ಈ ಭಾಗದಲ್ಲಿ ಸ್ಥಾಪನೆ ಮಾಡೋ ಲಿಂಗವನ್ನು ಹೊಯ್ಸಳೇಶ್ವರ, ಶಾಂತಲೇಶ್ವರ, ಆ ಭಾಗದಲ್ಲಿ ಹೊಯ್ಸಳೇಶ್ವರ. ಈ ದೇವಾಲಯವನ್ನು 3 ಭಾಗಗಳ ವಿಂಗಡಣೆಯನ್ನು ಮಾಡಿದ್ದಾರೆ. ನೋಡಿ, ಲಿಂಗರ ಭಾಗವನ್ನು ಗರ್ಭಗುಡಿ, ಸೆಂಟಮ್ ಸೆಂಟೋರಿಯಮು. 2ನೇ ಭಾಗ ಪ್ರಾರ್ಥನಾ ಮಂಟಪ ಸುಖನಾಸಿ ಪ್ರೇಯರಿಂಗ್ ಹಾಲು. ನೋಡಿ, ಇದು 3ನೇ ಭಾಗ ನವರಂಗ ನಾಟ್ಯ ಮಂಟಪದ ಡ್ಯಾನ್ಸಿಂಗ್ ಹಾಲ್. ರಾಣಿ ಶಾಂತಲಾದೇವಿ ನಾಟ್ಯವನ್ನು ಮಾಡಿ ಶಿವನಿಗೆ ಪೂಜೆ ಅರ್ಪಣೆ ಮಾಡಿದ ಅವಳಿಗೆ ನಾಟ್ಯ ರಾಣಿ, ನಾಟ್ಯ ಸರಸ್ವತಿ ಕರೆದ್ದಾರೆ. ಈ ರೀತಿ ನಾಟ್ಯದ ಭಂಗಿಗಳನ್ನು 84 ಶಿಲಾಬಾಲಿಕೆ ರೂಪದ ಕೆತ್ತನೆ ಮಾಡಿ 84 ಸ್ಟ್ಯಾಚುಸ್. ಔಟ್ ಆಫ್ 84, 14 ರಿಮೈನಿಂಗ್. 70 ವೇಗಳನ್ನು ತಗೊಂಡೋಗಿದ್ದಾರೆ ಬ್ರಿಟಿಷರು. 14 ಇದೆ. 14 ದಾಳಿಗೆಲ್ಲ ಹಾಳಾಗಿರೋ ಮಾತ್ರ ಬಿಟ್ಟು ಹೋಗಿದ್ದಾರೆ. 70 ವೇಗಳನ್ನು ತಗೊಂಡೋಗಿ ಜಾಗ ನೋಡಿ, ರಿಮೋಟ್ ಪ್ಲೇಸ್ 70 ತಗೊಂಡಿದ್ದಾರೆ. ಈಗಲೂ ಸಹ ನೋಡ್ಬೋದು. ಲಂಡನ್ ಮ್ಯೂಸಿಯಂ, ಆಲ್ಬರ್ಟ್ ಟೋರ್ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಈ ದೇವದ ಒಳಭಾಗ ಮತ್ತು ಹೊರಭಾಗದಲ್ಲಿ 108 ಕಂಬಗಳಿದೆ, 108 ಪಿಲ್ಲರ್ಸ್. 108 ಕಂಬು ಸಹ 108 ರೀತಿ. ಒಂದು ಕಂಬ ಇದ್ದಾಗೆ ಮತ್ತೊಂದು ಕಂಬ ಇಲ್ಲ. ಒಂದೊಂದು ಕಂಬ 5 ಪೀಸ್ಗಳ ಜೋಡಣೆಯಿಂದ ಮಾಡಿದ್ದಾರೆ. ಇದನ್ನು ಸಂಸ್ಕೃತದಲ್ಲಿ ಪಂಚಶಿಲಾ ಸ್ತಂಭ ಅಂತ ಕರೀತಾರೆ. 5 ಪೀಸ್ಗಳ ಜೋಡಣೆಯಿಂದ ಮಾಡಿ, ಕೆಳಭಾಗ ಪೀಠ, ಕಂಬ, ಕುಂಭ, ಕಟಿ, ಭಾರವಾಕ 5 ಪೀಸ್ಗಳ ಜೋಡಣೆಯಿಂದ ಮಾಡ್ಯಾರ. ಈ ಥರ 22 ಸೀಲಿಂಗ್ಸ್ಗಳೇ ನೋಡಿ. ಮಧ್ಯದಲ್ಲಿ ಶಿವನಾಟ್ಯ ಮಾಡ್ತಾಟ ರಾಜ. ಬಲಬಾದ ಬ್ರಹ್ಮ, ಎಡಬಾಲ್ ವಿಷ್ಣು, ಗಣೇಶ, ಷಣ್ಮುಖ, ಲಕ್ಷ್ಮೀ, ಸರಸ್ವತಿ. ಕೆಲವು ವಿವಿಧ ರೀತಿ ವಾದ್ಯಗೋಷ್ಠಿ ಕೆತ್ತನೆ ಮಾಡ್ಯಾರ. ಮತ್ತು ಕೆಲವರಲ್ಲಿ ಅಷ್ಟದಿಕ್ಪಾಲಕರನ್ನ ಕೆತ್ತನೆ ಮಾಡ್ಯಾರ. ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗಕ್ಕೆ ಫಿಕ್ಸ್ ಮಾಡ್ಯಾರ, ಇಂಟರ್ಲಾಕ್ ಥರ ಜೋಡಣೆ ಮಾಡ್ಯಾರ. ಬೇಲೂರಿನ ವಿಷ್ಣುವಿನ ದ್ವಾರಪಾಲಕರು ಜಯ ಮತ್ತು ವಿಜಯ. ನೋಡಿ, ಶಿವನ ದ್ವಾರಪಾಲಕರು ನಂದಿಕೇಶ್ವರ ಮತ್ತು ಭೃಂಗಿಕೇಶ್ವರ. ಶಿವನ ದ್ವಾರಪಾಲಕರ ಪಕ್ಕದಲ್ಲಿ ಚಾಮರ ದಾಣಿಯರನ್ನು ಕೆತ್ತನೆ ಮಾಡಿ, ಚಾಮರ ಬೀಸರ್. ನೋಡಿ, ಒಳಭಾಗಲ್ಲ ಪೇಪರ್ ಕಟಿಂಗ್ ಥರ ಟೊಳ್ಳ ನೋಡಿ, ಹೋಲೋ ಇದೆ. ಒಳಗಡೆ ಎಲ್ಲ ಹೋಲಿಸಿ ನೋಡಿ, ಕಾಣ್ತಿದೆಯಲ್ಲ, ಸೂಕ್ಷ್ಮ ಕೆತ್ತನೆ ಮಾಡಿ. ಒಳಭಾಗಲ್ಲ ಟೊಳ್ಳಾಗಿದೆ. ನೋಡಿ, ಆಭರಣಗಳು ಸಹ ಸುಂದರ ಕೆತ್ತನೆ, ಬ್ಯೂಟಿಫುಲ್ ಆರ್ನಮೆಂಟ್ಸ್ ನೋಡಿ. ಕಿರೀಟದ ಜಟಮುಕುಟ, ನಾಗಕುಂಡಲ, ಮಕರ ಕುಂಡಲ, ಕಂಠಹಾರ, ಭುಜಕೀರ್ತಿ, ತೋಳ್ಬಂಧ, ವಕ್ಷಾಬಂಧ, ವೈಜಯಂತಿ ಮಾಲ, ರುಂಡಮಾಲ, ಕಾಲ್ಕಡಗ, ನೂಪುರ. ಆಭರಣಗಳು ಸಹ ಸುಂದರ ಕೆತ್ತನೆ ಮಾಡಿ. ಬೇಲೂರು ಮತ್ತು ಹಳೇಬೀಡು ದೇವಾಲಯದ ದ್ವಾರಪಾಲಕರನ್ನ ಆಭರಣಗಳ ಪೆಟ್ಟಿಗೆದ ಜ್ಯುವೆಲರಿ ಬಾಕ್ಸ್ ಕರ್ತಾರೆ. ಈ ದೇವದ ಒಳಭಾಗ ಮತ್ತು ಹೊರಭಾಗದಲ್ಲಿ ಈ ಥರ 42 ಮಂಟಪಗಳಿದೆ. 42 ಮಿನಿ ಟೆಂಪಲ್ಸ್ ಇದೆ. 42 ಮಂಟಪಗಳಲ್ಲೂ ಸಹ
ಕೆಲವು ಶಿವನ ಪರಿವಾರದ ಗುಡಿಗಳನ್ನು ಸ್ಥಾಪನೆ ಮಾಡಿದರು. ಗಣೇಶ, ಷಣ್ಮುಖ, ಪಾರ್ವತಿ, ಚಾಮುಂಡಿ ರೀತಿಗಳನ್ನು ಎಲ್ಲ ಗುಡಿಗಳಲ್ಲೂ ಸ್ಥಾಪನೆ ಮಾಡಿದರು. ಅವುಗಳನ್ನು ಬ್ರಿಟಿಷರು ಅವರ ಆಳ್ವಿಕೆ ಕತ್ತುಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವು ಭೂಮಿಲಿ ಎಕ್ಸ್ಕ್ರೇಷನ್ ಮಾಡಿ ಸಿಕ್ತಂಥ ವಿಗ್ರಹವನ್ನು ಕೆಲವೊಂದು 4 ಗುಡಿಗಳಲ್ಲಿ ಮಾತ್ರ ಇದೆ. ಇನ್ನು ಹೊರಭಾಗ ಮತ್ತು ಒಳಭಾಗದಲ್ಲಿ ಎಲ್ಲ ಖಾಲಿ ಗುಡಿಗಳು. ನೋಡಿ, ದಾನ ಶಾಸನ ನೋಡಿ, ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ 12ನೇ ಶತಮಾನದಲ್ಲಿ ದಾನದತ್ತೆಗಳನ್ನು ಕೊಡ್ತಾ ಇತ್ತು. ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಮತ್ತು ಒಡವೆ ರೂಪದಲ್ಲಿ ದಾನ ಕೊಟ್ಟಂತ ಹೆಸರು ಮತ್ತು ವಿಳಾಸವನ್ನು ದೇವನಾಗಲಿಪಿ ಹಳಗನ್ನಡದಲ್ಲಿ ದಾನ ಶಾಸನವನ್ನು ಬರ್ತಾರೆ. ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್, ಓಲ್ಡ್ ಕನ್ನಡ, ಹಳಗನ್ನಡ, 12th century ಕನ್ನಡ. ನೋಡಿ, 190 ವರ್ಷ ಕಟ್ಟಿದ್ರು ಸಹ ಪೂರ್ಣಗೊಂಡಿಲ್ಲ. ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ. ಕೆತ್ತನೆ ಕೆಲಸ ನಡಿಬೇಕಾದ್ರೆ ದೇವಾಲಯದ ಮೇಲೆ 2 ಬಾರಿ ಇದ್ದಾಳದಕ್ಕೋಸ್ಕರ ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ. ಸಾವಿರಾರು ಜನ ಶಿಲ್ಪಸ ಕೆತ್ತ ಮಾಡಿ, ಜಕಣಾಚಾರಿ, ಡಕಣಾಚಾರಿ, ದಾಸೋಜ, ಮಲ್ಲೋಜ, ಬಿಲ್ಲಣ, ಇನ್ನೂ ಮುಂತಾರು ಶಿಲ್ಪಸ ಕೆತ್ತ ಮಾಡಿ 190 ವರ್ಷ ಕಟ್ಟಬೇಕು ಅಂದ್ರೆ 1 ತಲೆಮಾರಲ್ಲ, 4-5 ತಲೆಮಾರು ಬೇಕಾಗುತ್ತೆ. 24 ಜನರೇಷನ್ ಬೇಕಾಗತ್ತೆ. ಸುಮಾರದಲ್ಲಿ ಕಟ್ಟಿ 900 ವರ್ಷಗಳಾಗಿದೆ. ಚಾಮರದಾಣಿ, ಚಾಮರ ಬೀಸರ್, ಫ್ಯಾನ್ ಲಿಡಿ, ಒಳಭಾಗಲ್ಲ ಪೇಪರ್ ಕಟಿಂಗ್ ತಟ್ಟೊಳ ಇದು ಹಾಲು ಇದೆ. ಒಳಗಡೆ ಎಲ್ಲ ಹೋಲಿಸಿ ನೋಡಿ, 2 ನಕ್ಲೀಸ್ಗಳಿದೆ. 2 ನಕ್ಲೀಸ್ ಮಧ್ಯೆ ಗ್ಯಾಪ್ ಇದೆ. 2 ನಕ್ಲೀಸ್, 2 ನಕ್ಲೀಸ್ ಮಧ್ಯೆ ಗ್ಯಾಪ್ ಇದೆ. ದಾಳಿ ಮಾಡಿದಾಗ ಕೈಗಳೆಲ್ಲ ಕಟ್ಟಾಗಿದೆ. ಕಿರೀಟ ಮತ್ತು ತಲೆ ಮೊದಲು ಸಹ ಗ್ಯಾಪ್ ನೋಡಿ, ಹಾಲು ಇದೆ. ಒಳಗಡೆ ಎಲ್ಲ ಹೋಲಿಸಿದೆ ನೋಡಿ, ಸೂಕ್ಷ್ಮ ಕೆತ್ತನೆ ಮಾಡಿ ನೋಡಿ. ಜಟಮುಕಟೆ ದೇವ್ ಮನ್ಸ್ಕಲ್ ನೋಡಿ, ಬಾಯಿಂದ ಆಗ್ತಾ ಕೀಲು ಬರುತ್ತೆ ಕಡ್ಡಿ ನೋಡಿ, ಕಣ್ಣಿಂದ ಕೀಲು ಬರುತ್ತೆ, ಕಿವಿಯಿಂದ ಕೀಲು ಬರುತ್ತೆ. ಒಳಗಡೆ ಎಲ್ಲ ಹೋಲಿಸಿದೆ, ಹಾಲು ಇದೆ. ಸಿಂಗಸ್ಟೊಂದು ಕೆತ್ತ ಶಿವನ ದ್ವಾರಪಾಲಕ ನಂದಿಕೇಶ್ವರ ಮತ್ತು ಭೃಂಗಿಕೇಶ್ವರ ನೋಡಿ. ಈ ಭಾಗದಲ್ಲಿ ಸ್ಥಾಪನೆ ಮಾಡಲಿಂಗವನ್ನು ಹೊಯ್ಸಳೇಶ್ವರ. ಡ್ರಮ್ಮಿನ ಹಗ್ಗದ ಮಧ್ಯೆ ಗ್ಯಾಪ್ ಇದೆ ನೋಡಿ, ಡ್ರಮ್ ಅಂಡ್ ಡ್ರಾಪ್ ಹಗ್ಗದ ಮಧ್ಯೆ ಗ್ಯಾಪ್ ಇದೆ. ಈ ಭಾಗೆಲ್ಲ ದಾಳಿಗೆಲ್ಲ ಹಾಳಾಗಿದೆ. ಟೀತಿ ನೋಡಿ, ಹಲ್ಲುಗಳು ಸಹ ಸುಂದರ ಕೆತ್ತನೆ ಮಾಡಿ ನೋಡಿ. ಚಾಮರ ದಾಣಿ, ಚಾಮರವನ್ನು ಬೀಸರ್, ಫ್ಯಾನ್ ರೆಡಿ. ಎಲ್ಲೂ ಸಹ ಕಾಲ್ಪನಿಕ ಪ್ರಾಣಿನ ಕೆತ್ತ ಮಾಡ. ಮಕರ ಪ್ರಾಣಿ, 7 ಪ್ರಾಣಿಗಳ ಹಂಗಾಂಗಣ ಮಕರ ಪ್ರಾಣಿ. ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಆನೆಯ ಸೊಂಡಿಲ ಸುಂದರಕ್ಕೋಸ್ಕರ ನವಿಲಿನ ಬಾಲ. 7 ಪ್ರಾಣಿಗಳ ಹಂಗಾಂಗಣ ಮಕರ ಪ್ರಾಣಿ, ಕಾಲ್ಪನಿಕ ಪ್ರಾಣಿ. ಶಿವನ ದ್ವಾರಪಾಲಕ ನಂದಿಕೇಶ್ವರ ಮತ್ತು ಭೃಂಗಿಕೇಶ್ವರ ನೋಡಿ. ದಾಳಿ ಮಾಡಿದಾಗ ಕೈಗಳೆಲ್ಲ ಕಟ್ಟಾಗಿದೆ. ಅವುಗಳನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ರೋಲ್ಸ್ ಮಾಡಿದರೆ, ಆದರೆ ಒಂದೇ ಕಲನ ಕೆತ್ತನೆ ಮಾಡೋದು ಫಿಕ್ಸ್ ಮಾಡೋಕ್ಕಾಗಿಲ್ಲ. ನೋಡಿ, ಅಲ್ಲೊಂದು ಕೆರೆ ಕಾಣುತ್ತೆ ನೋಡಿ, ಲೇಕ್ ಇದೆ. ರಾಷ್ಟ್ರಕೂಟ ಧ್ರುವ ಎಂಬುವನು 9ನೇ ಶತಮಾನದಲ್ಲಿ ಕೆರೆಯನ್ನು ಕಟ್ಟಿಸಿನ ಧ್ರುವ. ಆ ಧ್ರುವ ಕಟ್ಟಿಸಿದ ಧ್ರುವ ಸಮುದ್ರ ಅಂತ ಕರಿತಾ ಇದ್ರು. ನಂತರ ಈ ಊರ ದ್ವಾರದಿಂದ ಈ ಊರಿಗೆ ದ್ವಾರ ಸಮುದ್ರ ಅಂತ ಕರೀತಾರೆ. ಈ ಊರಿನ ಮೊದಲಿನ ಹೆಸರು ದ್ವಾರ ಸಮುದ್ರ. ಇದು ಹೊಯ್ಸಳರ ರಾಜಧಾನಿ ಆಗಿತ್ತು. ಗಣೇಶ ನಾಟ್ಯ ಮಾಡ್ತಾ ಇದ್ದಾನೆ. ಆ ಗಣೇಶನ ತೂಕಕ್ಕೆ ವೆಯ್ಟಿಗೆ ಇಲಿಯು ಸಹ ಬಾಯ್ಬಿಟ್ಟಿದೆ, ಕಾಲು ಸಹ ಬೆಂಡ ಆಗಿದೆ, ಕಾಲು ಸಹ ಭೂಮಿಯ ಒಳಗಡೆ ಹೋಗಿದೆ ನೋಡಿ. ಭೂಮಿ ಸಹ ಬೆಂಡ ಆಗಿದೆ. ಆ ಉಗುರಿದೆ ನೈಲ್ಸಿ ನಡೆ ಉಗುರು. ಆ ಊರನ್ನು ಸಹ ಸುಂದರ ಕೆತ್ತನೆ ಮಾಡಿ ಶಿಲ್ಪಿಯ ಕಲ್ಪನೆ ಇತ್ತು. ಗಣೇಶನ ಸಹೋದರ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ, ವಾಹನ ನವಿಲು. ಮಹಾಭಾರತದಲ್ಲಿ ದ್ರೌಪದಿಯ ಸ್ವಯಂವರ. ಅರ್ಜುನ ಕೆಳಭಾಗದಲ್ಲಿ ಎಣ್ಣೆ ಪಾತ್ರೆಯಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಅರ್ಜುನ ಆ ಮೀನಿನ ಕಣಿಗೆ ಬಾಣವನ್ನು ಹೊಡಿತಾರೆ ನೋಡಿ. ಬಾಣ ಕಟ್ಟಾಗಿದ್ದ ಆಳಿಗೆಲ್ಲ. ಅರ್ಜುನನ ಗುರುತಿಗೆ ಹನುಮಧ್ವಜವನ್ನು ತೋರಿಸಿ, ಮಂಕಿ ಫ್ಲಾಗ್ ಹನುಮಧ್ವಜ. ಪ್ರಮುಖವಾಗಿ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿದರೆ. 3 ಮೇನ್ ಗಾಡ್ಸ್, ಬ್ರಹ್ಮ, ವಿಷ್ಣು, ಶಿವ. ಈ ದೇವಾಲಯ ಶಿವನದಲ್ಲಿಂದ ಶಿವನನ್ನು ಮಧ್ಯಸ್ಥಾಪನೆ ಮಾಡಿದರು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಶಿವ ಬ್ರಹ್ಮದ ಕ್ರಿಯೇಟರ್, ವಿಷ್ಣು ದ ಪ್ರೊಟೆಕ್ಟರ್, ಶಿವ ಡೆಸ್ಟ್ರಾಯರ್. ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಮುಸುಕಿನ ಜೋಳ ಇದೆ. ರುದ್ರಾಕ್ಷಿ ಮಾಲೆ ಜ್ಞಾನದ ಸಂಕೇತವಾರೆ, ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ. ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಕರ್ತಾರೆ. GOD ಗಾಡ್. G ಮೀನ್ ಜನರೇಟರ್ ಬ್ರಹ್ಮ, O ಮೀನ್ಸ್ ಆಪರೇಟರ್ ವಿಷ್ಣು, D ಮೀನ್ ಡೆಸ್ಟ್ರಾಯ್ ಶಿವ. ಜನರೇಟರ್ ಬ್ರಹ್ಮ, ಆಪರೇಟರ್ ವಿಷ್ಣು, ಡೆಸ್ಟ್ರಾಯ್ ಶಿವ. ಶಿವ ಪಾರ್ವತಿ ಒಂದು ಪೀಠ ತಲ್ಕೊಂತಾರೆ. ಶಿವ ಪಾರ್ವತಿ ಶಾಂತದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ಪಾರ್ವತಿ ಶಾಂತರದಲ್ಲಿದ್ದಾಗ ಪಾರ್ವತಿವಾನ ಮುಂಗುಸಿ. ಪಾರ್ವತಿ ರೌದ್ರತ ಕಾಳಿರೂಪದಲ್ಲಿದ್ದಾಗ ಪಾರ್ವತಿವಾನ ಸಿಂಹ. ರಿಂಗಿದೆ ನೋಡಿ, ಟೊಳಾರ್ಥ ಕೆತ್ತನೆ ಮಾಡಿದರೆ. ಏ ಸ್ಟೈಲ್ ಇದೆ, ಡಮರುಗ, ತ್ರಿಶೂಲ, ಜಪಮಾಲೆ. ಶಿವ ಪಾರ್ವತಿ ಶಾಂತರದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ದರ್ಪಣ ಸುಂದರಿ, ಲೇಡಿ ವಿತ್ ಮಿರರ್. ಒಂದು ಹೆಣ್ಣು ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಎಡದ ಕೈಲಿ ಕನ್ನಡಿನ ಹಿಡಿದು ಬಲದ ಕೈ 4ನೇ ಬೆಳಲಿ ಕುಂಕುಮನ ಇಡ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಬಲದ ಕೈ 4ನೇ ಬೆಳ ಪವಿತ್ರವಾದವಳು ನೋಡಿ. ಈ ರೀತಿ ಕುಂಕುಮನ ಇಡಬೇಕು. ಇದನ್ನು ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರ್ತಾರೆ. ದರ್ಪಣ ಸುಂದರಿ, ಕುಂಕುಮನ ಇಡ್ತಾರೆ. ಇದರಲ್ಲಿ ಸುಂದರವಾದ ಮೂರ್ತಿಗಳು ನೋಡಿ. ಗಜಾಸುರ ಮರ್ದನ ನೋಡಿ. ಗಜಾಸುರ ಎಂಬ ರಾಕ್ಷಸ ಆನೆ ರೂಪದಲ್ಲಿ ಬಂದ ರಾಕ್ಷಸನ ಸಂಹಾರ ಮಾಡಿ ಶಿವ ಆನೆಯ ಹೊಟ್ಟೆಗಳು ನಿಂತು ನಾಟ್ಯ ಮಾಡ್ತಾನೆ ಶಿವ. ಆನೆ ಸೀಳಿದಾಗ 2 ಕಾಲು ಬಾಲ ಮೇಲು ಬಾಗಲಿದೆ, 2 ಕಾಲು ತಲೆ ಬಾಗಿ ಕೆಳ ಬಾಗಲಿದೆ. ಆನೆ ಸೀಳಿದಾಗ ನೋಡಿ, ಹೆಬ್ಬೆಟ್ಟಿನ ಉಗುರು ಸಹ ಚರ್ಮವನ್ನು ದಾಟೋಗಿದೆ. ಶಿವ ಚರ್ಮವನ್ನು ಒದ್ದು ನಾಟ್ಯ ಮಾಡೋದ್ರಿಂದ ಶಿವನನ್ನ ಗಜ ಚನ್ಮಾಂಬರಿ ದಾರಿ ಶಿವ ಅಂತಲೂ ಸಹ ಕರ್ತಾರೆ. ಇಂದ್ರ ಸತತವಾಗಿ 7 ದಿನ ಮಳೆ ಸುರಿಸಿದಾಗ ಗೋವು ಮತ್ತು ಗೋಪಾಲಕ್ಷಣಿಗೋಸ್ಕರ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತ. ಲೆಫ್ಟಿಂದ ಗೋವರ್ಧನ ಮೌಂಟೇನ್,
ನೋಡಿ ಬೆಟ್ಟದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಹ ಕೆತ್ತನೆ ಮಾಡೋ ಮೇಲುಭಾಗದಲ್ಲಿ. ಈ ಭಾಗ ನೋಡಿ ಒಂದು ಬಾಳೆ ಗೊನೆ ಇದೆ, ಇಲ್ಲೊಂದು ಕೋತಿ ಮರ ಹತ್ತ ಇದೆ, ಇಲ್ಲ ಬೇಟೆಗಾರ ಬೆಟ್ಟ ಹತ್ತೇನೆ, ಇಲ್ಲ ಬೇಟೆಗಾರ ಹಂದಿಯನ್ನು ಬೇಟೆ ಆಡ್ತಿರೋದು, ಒಂದು ಬಾಳೆಗಿಡ, ನವಿಲು ಅಲ್ಲಿನೂ ಸಹ ಕೆತ್ತನೆ ಮಾಡಿದರೆ. ಆವುಗಳು ಸಹ ಕೆಳಭಾಗ ಬರ್ತಾ ಇದೆ. ಆವುಳು ಕೆಳಭಾಗದಲ್ಲಿ 3 ಜನ ನೋಡಿ ಕಾಣ್ತಾ ಇದೆಯಲ್ಲ, 3 ಜನಕ್ಕೆ 6 ಕಾಲುಗಳಿರಬೇಕು, ಅವ್ರು 4 ಕಾಲು ಫಿನಿಶಿಂಗ್ ಮಾಡಿದೆ. ಈ ನೋಡಿ ಈ ಭಾಗ ನೋಡಿದಾಗ 2 ಕಾಲು ಕಾಣುತ್ತೆ. ಲೆಫ್ಟ್ ಪರ್ಸನ್ ನೋಡಿ 2 legs, ರೈಟ್ ಪರ್ಸನ್ ನೋಡಿ 2 legs, ಸೆಂಟ್ ಒಂದು ಕಾಮನ್ 2 legs. ಶಿಲ್ಪಿಯ ಚಾತುರ್ತ ಇದೆ. 3 ಮಂದಿಗೆ 6 ಕಾಲುಗಳಿರಬೇಕು, 4 ಕಾಲು ಫಿನಿಶಿಂಗ್ ಮಾಡಿದೆ ನೋಡಿ. 18 ಶಿವಕನಿಗೆ ಒಂದು ಹೆಣ್ಣು ಕತ್ತೆ ಥರ ಇದ್ದರೂ ಸಹ ಆ ವಯಸ್ಸಲ್ಲಿ ಸುಂದರ ಕಾಣುತ್ತೆ. ಕತ್ತೆ ಥರ ತೋರಿಸಿಟ್ರಿ ಮಕ್ಕವನ್ನು, ಆ ವಯಸ್ಸಲ್ಲಿ ಅಷ್ಟು ಸುಂದರವಾಗಿ ಕಾಣುತ್ತೆ. ದಶಾವತಾರಗಳಲ್ಲಿ ವಿಷ್ಣುವಿನ 3ನೇ ಅವತಾರ ವರಾವತಾರ. ವಿಷ್ಣು ವರಾವತಾರಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತಾಯಿ ಭೂದೇವಿ ರಕ್ಷಣೆಯನ್ನು ಮಾಡಿದರು. ಹಿರಣ್ಯಾಕ್ಷನ ತಲೆ ಮೇಲೆ ಕಾಲಿಟ್ಟಾಗ ಕಣ್ಣಿನ ಗುಡ್ಡೆಗಳು ಸ್ವರೂಪಕ್ಕೆ ಬರ್ತಾ ಇದೆ. ಮತ್ತೊಬ್ಬ ರಾಕ್ಷಸನನ್ನು ಗದೆಯಿಂದ ಚುಚ್ಚಿದಾಗ ಕರಳು ಸ್ವರೂಪಕ್ಕೆ ಬಂದಿದೆ. ಆ ಗದೆ ಚೂಪಾದ ಜಾಗ ಸ್ವರೂಪದಲ್ಲಿದೆ. ಇದು ವಿಷ್ಣುವಿನ 3ನೇ ಅವತಾರ ವರ ಅಥವಾ ಹಂದಿ ಅವತಾರ. ನೋಡಿ ಶಿವನ ಒಂದು ರೂಪ, ಒಂದು ನಟರಾಜ ಅಂಧಕಾಸುರಾಕ್ಷನ ಸಂಹಾರ ಮಾಡಿ ನಾಟ್ಯ ಮಾಡ್ತಾನೆ ನಟರಾಜ. ನೋಡಿ ನಂದಿಸ ಕೋಪ್ತಿ ನೋಡ್ತಾರೆ ರಾಕ್ಷಸನನ್ನು. ವಾದ್ಯಗೋಷ್ಠಿ ನೋಡಿ ಮ್ಯೂಸಿಷಿಯನ್ಸ್, ಡ್ರಮ್ಮಿನ ಹಗ್ಗ ಬರ್ತಾನೆ, ರೋಪ್ ಇದೆಯಲ್ಲ ಹಗ್ಗ, ನೋಡಿ ಹಗ್ಗವನ್ನು ಸಹ ಸುಂದರ ಕೆತ್ತನೆ ಮಾಡ್ರೆ. ವಿಷ್ಣುವಿನ ವಾಹನ ಗರುಡ, ವೆಹಿಕಲ್ ವಿಷ್ಣು ಗರುಡ ಈಗಲ್. ವಿಷ್ಣುವಿನ 4ನೇ ಅವತಾರ ನರಸಿಂಹನ ಅವತಾರ. ನೋಡಿ ವಿಷ್ಣು ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿರೋದು. ಹಿರಣ್ಯಕಶಿಪನ ಹೊಟ್ಟೆ ಕರಳನ್ನು ಬಗೆದು ಕರಳಿನ ಹಾರವನ್ನು ಕೊರಳಿಗೆ ಹಾರವಾಕಿಕೊಂಡಿದ್ದ ದಾಳಿಗೆಲ್ಲ ಹಾಳಾಗಿದೆ. ಮತ್ತೊಬ್ಬ ರಾಕ್ಷಸನನ್ನು ಬಾಳಿನಿ ಶಿಲ್ಪಿ ಮಖವನ್ನು ಸುಲಿದಿರೋ ನೋಡಿ ಕಣ್ಣಿನ ಗುಡ್ಡೆಗಳು ಸ್ವರೂಪ ಹಾಕ್ಬಂದಿದೆ. ಭಕ್ತ ಪ್ರಹ್ಲಾದ ಮತ್ತು ಅವನ ತಾಯಿ ಸಹ ವಿಷ್ಣು ನಮಸ್ಕಾರ ಮಾಡಿ. ಇದು ವಿಷ್ಣುವಿನ 4ನೇ ಅವತಾರ ನರಸಿಂಹನ ಅವತಾರ, ಆಫ್ ಮ್ಯಾನ್ ಅಂಡ್ ಆಫ್ ಲಯನ್. ನೋಡಿ ಮಹಿಷಾಸುರ ಮರ್ದ. ನೋಡಿ ಮಹಿಷಾಸುರ ಎಂಬ ರಾಕ್ಷಸ ಕೋಣದ ರೂಪದಲ್ಲಿ ಬಂದ ರಾಕ್ಷಸನು ಚಾಮುಂಡಿ ಸಂಹಾರ ಮಾಡಿರೋದು. ಚಾಮುಂಡಿ ಕೋಣ ಮೇಲೆ ಕಾಲಿಟ್ಟಾಗ ಕೋಣದ ನೇಲ್ಗೆ ಸಹ ಭೂಮಿ ಒಳಗಡೆ ಹೋಗಿದೆ, ಕಾಲು ಸಹ ಬೆಂಡಾಗಿದೆ. ನೋಡಿ ಚರ್ಮ ಸುಕ್ಕುತನವನ್ನು ಸಹ ಸುಂದರ ಕೆತ್ತನೆ ಮಾಡಿ. ಮತ್ತೊಬ್ಬ ರಾಕ್ಷಸನನ್ನು ಹತ್ತರಿಸಿಂದ ಚುಚ್ಚಿರೋದು. ಚಾಮುಂಡಿಗೆ ಮಹಿಷಾಸುರ ಮರ್ದನ ಅಥವಾ ಚಾಮುಂಡೇಶ್ವರ ಅಂತ ಕರ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ದೊಡ್ಡ ವಿಗ್ರಹ ನೋಡ್ಬೋದು. ನೋಡಿ ಶಿವಪಾರ್ವತಿ ಪೀಠದಲ್ಲಿ ಕುಂತಾರೆ. ನೋಡಿ ಶಿವಪಾರ್ವತಿಯನ್ನು ಪೀಠದಲ್ಲಿ ಕುಂತಾರೆ. ನೋಡಿ ಪೀಠ ನೋಡಿ ಶಿವನ ಕಡೆಗೆ ಬೆಂಡಿದೆ, ಪೀಠ ಶಿವನ ಕಡೆಗೆ ಬೆಂಡಿದೆ. ಶಿವನ ಶಕ್ತಿ ಜಾಸ್ತಿ. 12ನೇ ಶತಮಾನದಲ್ಲಿ ಪುರುಷ ಪ್ರಧಾನ ಸಮಾಜವಿತ್ತು, ಪುರುಷರಿಗೆ ಹೆಚ್ಚಿನ ಸ್ಥಾನಮಾನ ಕೊಡ್ತ 12ನೇ ಶತಮಾನದಲ್ಲಿ. ಇದು ಎರಡೂ ದೇವಾಲಯದ ಮಧ್ಯಭಾಗ, ಸುಂದರವಾದ ಭಾಗ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಮಧ್ಯಭಾಗದನ್ನ ಜೋಡಿ ದೇವಾಲಯ ದ್ವಿಕುಟಾಚಲದಲ್ಲಿ ಅಂತ ಕರೀತಾರೆ. ಬೇಲೂರಿನಲ್ಲಿ ಈ ಥರ 32 ನಕ್ಷತ್ರಾಕಾರ ಆದರೆ ಇದು 64 ನಕ್ಷತ್ರಾಕಾರವಾಗಿದೆ. ಬೇಲೂರಿನ ಡಬಲ್ ಇದೆ. ಹೊಯ್ಸಳರು ಯಾಕಪ್ಪ ನಕ್ಷತ್ರ ಕಟ್ಟಿದ್ರೆ ಅಂದರೆ ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ, ನಕ್ಷತ್ರ ಗ್ರಹಣ ಬರಲ್ಲ. ಆ ಉದ್ದೇಶದಿಂದ ಹೊಯ್ಸಳರು ನಕ್ಷತ್ರಮಣ ಮಾಡಿದ್ದಾರೆ. ನಕ್ಷತ್ರಗಳನ್ನು ಕಟ್ಟಿದ್ರೆ ಹೆಚ್ಚಿನ ವಿಗ್ರಹಗಳನ್ನು ಸಂಗ್ರಹ ಮಾಡೋ ಉದ್ದೇಶದಿಂದ ನಕ್ಷತ್ರಮಣ ಮಾಡಿದ್ದಾರೆ. ಕೆಲ ಭಾಗದಲ್ಲಿ ಯಾವ ರೀತಿ ನಕ್ಷತ್ರಾಕಾರ ಇದೆಯೋ ಮೇಲ್ಭಾಸ ಅದೇ ರೀತಿ ನಕ್ಷತ್ರಮಣ ಮಾಡಿದ್ದಾರೆ. ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬರೋ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಜಾಲಂಧಗಳು ನೋಡ್ತಾರೆ. ಒಂದು ಇದೆ. ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾಗಿರ್ತಾನೆ, ವಿಷ್ಣು ಮಹಾಭಕ್ತನಾಗಿರ್ತಾನೆ. ಅದಕ್ಕೋಸ್ಕರ ಹಿರಣ್ಯಕಶಿಪು ಸೈನಿಕರಿಂದ ಕೊಲ್ಲು ಪ್ರಹ್ಲಾದನನ್ನು ಅಲ್ಲೂ ಸಹ ಸಾಯೋದಿಲ್ಲ. ಆವುಗಳಿಂದ ಕಚ್ಚಿಸ್ತಿರೋದು, ಆನೆಗಳಿಂದ ತುಳಿಸ್ತಿರೋದು, ಈ ಭಾಗದಲ್ಲಿ ಬೆಂಕಿಯಿಂದ ಹುಡಿಸ್ತಿದ್ದಾರೆ. ಹೋಳಿಕಾದೇವಿ ಪಾರು ಮಾಡಿರೋದು. ಈ ಭಾಗದಲ್ಲಿ ಬೆಟ್ಟೆಂದು ಸಹ ಕೆಳಭಾಗ ತಪಸ್ಸು ಮಾಡ್ತೇನೆ ಭಕ್ತ ಪ್ರಹ್ಲಾದ. ಇನ್ನು ಹರಿಯಲ್ಲಿಂದಾಗ ಅರಮನೆ ಕಂಬ ತೋರ್ಸರೆ. ಅರಮನೆ ಕಂಬವನ್ನು ಹಿರಣ್ಯಕಶಿಪು ಕಂಬವನ್ನು ಒದ್ದಾಗ 2 ಇಂಚಿನಷ್ಟು ಪ್ರತ್ಯಕ್ಷವಾಗಿ ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿರೋದು. ಇಡೀ ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗೋಗಿದ್ದ, ದಾಳಿಗೆಲ್ಲ ಹಾಳಾಗಿದೆ. ನಾಟ್ಯ ಲಕ್ಷ್ಮಿ ನೋಡಿ, ತ್ರಿದಳ ಕಮಲದ ಮೇಲೆ ನಿಂತು ಲಕ್ಷ್ಮಿ ನಾಟ್ಯ ಮಾಡ್ತಾರೆ. ಲಕ್ಷ್ಮಿಯ ಕೈಲಿ ಅಮೃತ ಕಳಸವಿದೆ. ವಾದ್ಯಗೋಷ್ಠಿಗರು ಒಳಭಾಗೆಲ್ಲ ಪೇಪರ್ ಕಟಿಂಗ್ ಥರ ಟೊಳಾಗಿದೆ, ಹಾಲು ಇದೆ, ಒಳಗಡೆ ಹೋಲಿಸಿದೆ. ಸೂಕ್ಷ್ಮ ಕೆತ್ತನೆ ಮಾಡ, ಸಿಂಗಸ್ಟನ್ನು ಒಂದೇ ಕಲಿಂದ ಕೆತ್ತನೆ ಮಾಡಿ. ಒಳಭಾಗದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ನೀರು ಹೊರಭಾಗ ಬರುತ್ತೆ. ಕರ್ತಾರೆ 18 ಫೀಟ್ ಲೆಂತ್ ಇದೆ. ಸಿಂಗಸ್ಟನ್ನು ಒಂದೇ ಕಲಿಂದ ಕೆತ್ತನೆ ಮಾಡ್ರೆ. ಮಹಾಭಾರತದಲ್ಲಿ ಕರ್ಣ ಮತ್ತು ಅರ್ಜುನರು ಯುದ್ಧ ಮಾಡ್ತಿದ್ದಾರೆ. ಕರ್ಣನ ಗುರುತಿಗೆ ಕಾಕಧ್ವಜವನ್ನು ತೋರಿಸ್ರೆ, ಅರ್ಜುನನ ಗುರುತಿಗೆ ಹನುಮಧ್ವಜವನ್ನು ತೋರಿಸ್ರೆ. ಅರ್ಜುನ ಬಿಟ್ಟಂಥ ಬಾಣ ಅಕ್ಷಯ ರೂಪದಲ್ಲಿ ಹೋಗ್ತದೆ. 1 2 2 4 ಅಕ್ಷಯ ಬಾಣ ಅಂತ ಕರ್ತಾರೆ. ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರ. ಬ್ರಾಹ್ಮಣ ಅವತಾರ ಬಂದಿಷ್ಟು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನು ದಾನವನ್ನು ಕೇಳ್ತಿರೋದು. ಬಲಿಚಕ್ರವರ್ತಿ ಅಮೃತ ಕಳಸಿಂದ ದಾನವನ್ನು ಕೊಡ್ತಾನೆ. ಆ ಸಂದರ್ಭ ಶುಕ್ರಾಚಾರ್ಯರು ದಾನ ಕೊಡಬೇಡ ಅಂತ ಕೇಸವನ್ನು ಮಾಡ್ಯಾರೆ. ದಾನ ಕೊಡುವರು ದೊಡ್ಡ ಮನುಷ್ಯರು, ದಾನ ತಗೊಂಡು ಸ್ವಲ್ಪ ಚಿಕ್ಕವರು, ಕೊಡಬೇಡ ಅಂತ ಹೇಳೋದಕ್ಕೆ ಚಿಕ್ಕಂಥ ಶಿಲ್ಪಿ. ದಾನವನ್ನು ತಗೊಂಡ ನಂತರ ತ್ರಿವಿಕ್ರಮನಾಗಿ ಬೆಳೆದ ವಿಷ್ಣು
ಒಂದು ಪಾದವನ್ನು ಭೂಮಂಡಲ ನಡತೆ ಮಾಡಿರೋದು, ಮತ್ತೊಂದು ಪಾದವನ್ನು ಆಕಾಶ ಅಳತೆ ಮಾಡಿರೋದು. ಆಕಾಶದಲ್ಲಿ ಬ್ರಹ್ಮ ವಿಷ್ಣುನ ಪಾದ ಪೂಜೆ ಮಾಡೋ ನೀರು ನದಿಯ ಮೀನು ಆಮೆ ಅಲೆಗಳನ್ನು ಕೆತ್ತನೆ ಮಾಡಿ ಇದನ್ನು ಈಗಿನ ಗಂಗಾ ನದಿಗೆ ಹೋಲಿಕೆಯನ್ನು ಮಾಡಿದೆ. ಮತ್ತೊಂದು ಪಾದವನ್ನು ಬಲಿಚಕ್ರು ತಲೆ ಮಿಕ್ಕಿಟ್ಟು ಭೂಮಿಗೆ ಗೊತ್ತಾಗದನ್ನೇ ಬಲಿಪಾಡ್ಯಮಿ ದೀಪೊಳಬನಾಚನೆ ಮಾಡ್ತಾರೆ. ಇಲ್ಲಿ ಮೂರನೇ ಪಾದದಲ್ಲಿ ತೋರಿಸಿಲ್ಲ. ವಿಷ್ಣುನವನ ಗರುಡ ನೀನಲ್ಲಿ ಸ್ನಾನವನ್ನು ಮಾಡ್ತಾರೆ. ನಾಟ್ಯ ಗಣೇಶ ನೋಡಿ, ಕಮಲದ ಹೂವಿನ ಮೇಲೆ ನಿಂತು ಗಣೇಶ ನಾಟ್ಯ ಮಾಡ್ತಾರೆ ನೋಡಿ. ಗಂಟೆಗಳು ಸಹ ತೂರಾಡ್ತಾ ಇದೆ. ಸರಪಳಿ ನೋಡಿ, ಸರಪಳಿ ಬಳಕಿನೂ ಸಕ್ಕಲಲ್ಲಿ ಕೆತ್ತನೆ ಮಾಡಿ ಲೋಕಲಕ್ಕೆ ಹೈರೆಂಚೇನು. ಮಶಾಣ ಭೈರತ ಕಾಲಭೈರವಿ ರುಂಡಮಾಲೆಗಳನ್ನು ಕೊರಳಿಗೆ ಆರವಾಕಿ ಮತ್ತು ರುಂಡವನ್ನು ಹಿಡಿದಿರೋದು. ಆ ರುಂಡದ ರಕ್ತವನ್ನು ಅಂದರೆ ಜಂಪ್ ಮಾಡಿಕೊಡ್ತಿದ್ದೆ ನಾಯಿ. ಈ ಭಾಗದಲ್ಲಿ ಬೇತಾಳಗಳು, ವಾದ್ಯಗೋಷ್ಠಿಗಳು, ಮತ್ತೊಂದು ಬೇತಾಳ ನಾಟ್ಯವನ್ನು ಮಾಡ್ತಾ ಸ್ಕೆಲಿಟಿನ್. ಆ ರಿಪ್ಸಿ ನೋಡಿ ಸುಂದರ ಕೆತ್ತನೆ ಮಾಡಿ. ಬನ್ನಿ, ಬೇಲೂರಿನಲ್ಲಿ 9 ಅಡಿ ಚೆನ್ನಕೇಶವ, ಇದರಲ್ಲಿ 3 ಅಡಿ ಚೆನ್ನಕೇಶವ, ಸುಂದರವಾದ ವಿಷ್ಣುಗೆ ಚೆನ್ನಕೇಶವ ನೋಡಿ. ಶಂಖ, ಚಕ್ರ, ಗದಾ, ಪದ್ಮ. ಆ ಪದ್ಮದ ಕೈಯಲ್ಲಿ ಉಗುರಿದೆ ನೈಲ್ಸ್ ನೋಡಿ, ಶಾರ್ಪ್ ಕೆತ್ತನೆ ಮಾಡಿ. ಇನ್ಸೈಡ್ ನೈಲ್ಸ್ ನೋಡಿ, ಹೊರಭಾಗದನ್ನು ಸುಂದರ ಕೆತ್ತನೆ ಮಾಡಿದ್ರೆ ನೋಡಿ. ಗದೆನ ಸಮಣಿಗಳ ರೀತಿ ಕೆತ್ತನೆ ಮಾಡಿ. ಸುಂದರವಾದ ವಿಷ್ಣುಗೆ ಚೆನ್ನಕೇಶವ. ಚೆನ್ನ ಮೀನ್ಸ್ ಸುಂದರ, ಕೇಶ ವಿಷ್ಣು, ಚೆನ್ನಕೇಶವ. ಸೂರ್ಯದೇವರು, ಸನ್ ಗಾಡ್. ಸೂರ್ಯನ ಇಬ್ಬರೇ ಹೆಂಡತಿರು, ಉಷಾ ಅಂಡ್ ಛಾಯಾ. ಉಷಾ ಮಿಡ್ ಡೇ, ಛಾಯಾ ಮೀನ್ಸ್ ನೈಟ್, ಹಗಲು ಮತ್ತು ರಾತ್ರಿ. ಧರ್ಮಾಧಿಕಾರಿ ನೋಡಿ, 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳಂತ ಕರ್ತಾರೆ. ಕೈಯಲ್ಲಿ ಧರ್ಮದಂಡ, ಧರ್ಮಚಕ್ರ, ಲಾಂಗ್ ಓಪನ್ ಕೋಟ್ ನೋಡುತ್ತಲ್ಲ, ವಿಗ್ರಹ ಅಂತ ಟೋಪಿ. ಇದು ಈಗಿನ ಇಂಗ್ಲೆಂಡಿನ ನ್ಯಾಯಾಧೀಶರು ಈ ಡ್ರೆಸ್ಸನ್ನು ಮಾಡೋಕೆ ಲುಕ್ಲಕ್ಕೆ ಬ್ರಿಟಿಷ್ ಜಡ್ಜ್. ಬ್ರಿಟಿಷರು ಭಾರತಕ್ಕೆ ಬಂದು 16ನೇ ಶತಮಾನದಲ್ಲಿ, ಇದು 12ನೇ ಶತಮಾನದಲ್ಲೇ ಬಳಕೆಯಲ್ಲಿತ್ತು. ಆದರೆ ಬ್ರಿಟಿಷರು ಭಾರತೀಯರನ್ನು ನೋಡಿ ಕಾಪಿ ಮಾಡಿದ್ದಾರೆ. ವಿಷ್ಣುವಿನ ವಾಹನ ಗರುಡನ ಮೇಲೆ ಕೃಷ್ಣ ಮತ್ತು ಸತ್ಯಭಾಮರ ಪಾರಿಜಾತವನ್ನು ಇಂದುಲೋಕದಲ್ಲಿ ಅಪಹರಣ ಮಾಡೋಕೆ ಹೋಗಿದ್ದಾರೆ. ಅದನ್ನು ನೋಡಿದ ಇಂದ್ರ ಮತ್ತು ಸಚಿದೇವರು ಐರಾವತ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಐರಾವತ ಓಡುವ ಸಂದರ್ಭ ಹೇಗಿತ್ತು ಅಂದರೆ, ಕಿವಿಗಳು ಹಿಂದೆ ಮುಂದೆ ಹೋಗಿದೆ, ಕಾಲು ಸಹ ಬೆಂಡ ಆಗಿದೆ, ಗೆಜ್ಜೆಗಳು ಸಹಿಂಬ ಹಾಕೋಗಿದೆ, ಬಾಲನು ಸೆತ್ತಿದೆ. ಆ ಓಡುವ ಸಂದರ್ಭದಲ್ಲಿ ಸಚಿದೇವ್ ಸಹ ಮೇಲೆ ಆರ್ತಾರಂತ ತೋರಿಸಿರೋದು. ನಿಧಾನ ಕೋಡ್ಸು ಅಂತ ಕೈ ಸುನೇನೆ ಮಾಡ್ತಾರೆ. ಇಂದ್ರ ಮತ್ತು ಕೃಷ್ಣರ ಯುದ್ಧವನ್ನು ತೋರಿಸ್ತಾರೆ. ಗಜೇಂದ್ರ ಮೋಕ್ಷ, ಒಂದು ಆನೆ ಸರೋವರದ ನೀರು ಕುಡಿಯಕ್ಕೆ ಬಂದದನ್ನು ಒಂದು ಮೊಸಳೆ ಆನೆ ಕಾಲನ್ನು ಹಿಡಿದಿದೆ. ಆನೆ ಕಮಲದ ಹೂವಿನಿಂದ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಂತಿರೋದು. ವಿಷ್ಣು ಚಕ್ರದಿಂದ ಮೊಸಳೆಗೆ ಹೊಡೆದಾಗ ಮೊಸಳೆ ಕಟ್ಟಾಗಿದೆ. ಅಲ್ಲೊಬ್ಬ ಗಾಂಧಾರ ವ್ಯಕ್ತಿ ಹುಟ್ಟಿ ವಿಷ್ಣು ನಮಸ್ಕಾರ ಮಾಡೋದು. ಅವನ ಗಜೇಂದ್ರ ಮೋಕ್ಷ ಅಥವಾ ಗಾಂಧಾರ ಮೋಕ್ಷ, ಪಾಪ ವಿಮೋಚನೆ ಆಗಿರೋದು. ರಾಣಿ ಶಾಂತಲಾದೇವಿಯ ಭರತನಾಟ್ಯದ ಒಂದು ಭಂಗಿಯನ್ನು ತೋರಿಸ್ತಾರೆ. ಭರತನಾಟ್ಯ ಅಂದರೆ ಭಾವ, ರಾಗ, ತಾಳ. ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯ. ಬಾ ಮೀನ್ಸ್ ಭಾವ, ರಾ ಮೀನ್ಸ್ ರಾಗ, ತಾ ಮೀನ್ಸ್ ತಾಳ. ಅವಳು ಕಾಲು ಫೋಲ್ಡ್ ಮಾಡಿದಾಗ ಚರ್ಮ ಸುಖ ಬರುತ್ತಲ್ಲ, ಆ ರೀತಿ ಕೆತ್ತನೆ ಮಾಡ್ರೆ. ಅವಳ ಮುಖದಲ್ಲೂ ಸಹ ಗರ್ವತನವನ್ನು ಸಹ ಸುಂದರ ಕೆತ್ತನೆ ಮಾಡಿ. ಇದು ಭರತನಾಟ್ಯದ ಭಂಗಿ. ಮತ್ತೆ ರಿಪೀಟ್ ಆಗಿ ಚೆನ್ನಕೇಶವ. ಇದೆರಡೂ ದಿನದಿಂದ ಕೆಲವೊಂದು ವಿಗ್ರಹಗಳು ಪುನಃ ಪುನಃ ರಿಪೀಟ್ ಆಗಿದೆ. ಹರಿಹರೇಶ್ವರ ಒಂದೇ ವಿಗ್ರಹದಲ್ಲಿ 2 ವಿಗ್ರಹನ ಕೆತ್ತನೆ ಮಾಡ್ರ. ಫಿಶ್ನ ಶಿವ. ಶಿವನ ಆಯುಧಗಳು ತ್ರಿಶೂಲ, ಡಮರುಗ, ಜಪಮಾಲೆ, ನಂದಿ ಶಿವ. ವಿಷ್ಣುನ ಆಯುಧಗಳು ಗದಾ, ಚಕ್ರ, ಶಂಖ, ಗರುಡವಾನ. ಹರಿಹರ ಆರ್ ಶಂಕರ್ ನಾರಾಯಣ, ದೇವರೊಬ್ಬನೇ ನಾಮಲವು. ಒಂದೇ ವಿಗ್ರಹದಲ್ಲಿ 2 ವಿಗ್ರಹನ ಕೆತ್ತನೆ ಮಾಡಿದ್ರು. ಆ ಫಿಶ್ನ ಶಿವ ಅಥವಾ ಶಂಕರ್ ನಾರಾಯಣ. ಈ ಕಡೆ ರಾಮಾಯಣದಲ್ಲಿ ವಾಲಿ ಸುಗ್ರೀವರು ಯುದ್ಧ ಮಾಡ್ತಿದ್ದಾರೆ. ವಾಲಿ ಮಹಾಪರಾಕ್ರಮಿಗಿರ್ತಾನೆ. ಸೂರ್ಯನಿಂದ ಒಂದು ವರ ಪಡೆದಿರ್ತಾನೆ. ತನ್ನ ಎದುರಾಳಿ ಅರ್ಧಶಕ್ತಿ ಜಾಸ್ತಿ ಹೊಡೆದಕ್ಕೋಸ್ಕರ 7 ತಾಳೆ ಮರಳಿನಲ್ಲಿ ಶಿಂಭಾಗದ ಬಾಣ ಹೊಡಿತೇನೆ. 7 ತಾಳೆ ಮರಳು ಸಹ ಛೇದಿಸೋ ಸಪ್ತ ತಾಳ ತೇಜ ಹೊಡೆದಂಥ ಬಾಣ ಅವನಷ್ಟು ಶಿಖರವಾಗಿತ್ತು. ಶ್ರೀರಾಮ ಹನುಮನಿಗೆ ಮುದ್ರಾಂಗುರವನ್ನು ಕೊಡ್ತಾ ಇರೋದು. ಸೀತಾದೇವನ ಅಪರಿಸಿದಾಗ ಹುಡುಕಿರೋದಕ್ಕೋಸ್ಕರ ಹನುಮನಿಗೆ ಮುದ್ರಾಂಗುರ ಕೊಡಿ. ಇದು ಮುದ್ರಾಂಗುರ ಐಡೆಂಟಿಫೈ ಶೀತ ನೋಡಿ. ಕಪ್ಪಿಸೇನನ್ನು ಸಹ ಕೆತ್ತನೆ ಮಾಡಿ ನೋಡಿ. ಈಗ ನಾವು ಬರ್ಮಡ ಚಡ್ಡಿ ಮಿಡಿಗಳೆಲ್ಲ ಬಳಸಿಕೊಂಡು ಆಫ್ಸ್ಕರ್ಟ್ ಆಫ್ ಮಿಡಿ, ಬರ್ಮಡ ಮತ್ತು ಮಿಡಿಗಳು ಸಹ 12ನೇ ಶತಮಾನದಲ್ಲೇ ಬಳಸಿ. ಬರ್ಮಡ ಮಿಡಿಗಳು ಯಾವುದೇನು ಹೊಸ್ತಲ್ಲ, ಎಲ್ಲ ಪುನಃ ಪುನಃ ರಿಪೀಟ್ ಆಗಿದೆ. ಈ ದಲದಲ್ಲಿ 14 ಬಾರಿ ನರಸಿಂಹ ಬರ್ತಾನೆ. ಹೊಯ್ಸಳರ ಮನದೇವ್ರದ ಕುಲದೇವರು ನರಸಿಂಹ. ಫ್ಯಾಮಿಲಿ ಗಾಡ್ ಆಫ್ ಹೊಯ್ಸಳ ಡೈನಾಸ್ಟಿ ನೋಡಿ. ಶೇಷಶೇನ ನೋಡಿ, ಎಷ್ಟು ಪಾದ ಪೂಜೆ ಮಾಡಿದ ಲಕ್ಷ್ಮಿ. ಶೇಷಶೇನ. ಕಾಲಭೈರವ ನೋಡಿ. ಕಾಲಭೈರವನ ಕೈಲೊಂದು ಕಾಲಚಕ್ರ ಇದೆ, ಡಮರುಗ ಇದೆ, ಒಂದು ಕಪಾಲ ರುಂಡ ಇದೆ. ಕಪಾಲದಲ್ಲಿ ಕಿವಿಯಿಂದ ಕಿವಿಗೆ ಬರುತ್ತೆ ನೋಡಿ. ಕಾಲಚಕ್ರ ಹುಡುಗಿನ ಸೈಕಲ್ ಪುರುಚಕ್ರ ಅಂತೆ. ಕಾಲಚಕ್ರ ಗೇರ್ ಆಫ್ ಸೈಕಲ್. ಕೆಂಪು ಕಲರ್, ಮಡ್ ಕಲರ್ ಪೇಂಟ್ ನೋಡಿ. 12ನೇ ಶತಮಾನದಲ್ಲಿ ದೇವಾಲಯಕ್ಕೆ ಸಂಪೂರ್ಣ ಪೇಂಟ್ ಮಾಡಿದರು. ಪ್ರಕೃತಿಯಿಂದ ತಯಾರು ಮಾಡಿದ ಪೇಂಟನ್ನು ಮಳೆ ಗಾಳಿ ಬಿಸಿ ರಕ್ಷಣೆಗೋಸ್ಕರ. ಈಗ ಪ್ರತಿ 5 ವರ್ಷಕ್ಕೊಂದ್ಸತಿ ಕೆಮಿಕಲಿಂದ ವಾಶ್ ಮಾಡಿ ಎಲ್ಲ ರಕ್ಷಣೆಗೋಸ್ಕರ. ಇಲ್ಲಿ ಒಂದು ಕಪಿಚೇಷ್ಟೆ ಇದೆ. ಒಂದು ಸುಂದರವಾದ ಹೆಣ್ಣು ಸ್ಯಾರಿ ಉಡ್ತಿರೋ ಒಂದು ಕೋತಿ ಸೀರೆ ಸರಗನ ಎಳಿತಾ ಇದೆ. ಈ ಕೋತಿ ಓಡಿಸಲು ಮೇಲು ಬಾಗಲೊಂದು ಕೋಲನ್ನು ಮುರಿತಾ ಇರೋದು. ಆ ಕೋಲು ಮುರಿಬೇಕಾದ್ರೆ ಕಾಲು ಚಪ್ಪಲಿ ಗ್ಯಾಪ್ ಹೊಡೆಯಿಟ್ಟು ಆ ರೀತಿ ಕಾಲು ಚಪ್ಪಲಿ ಗ್ಯಾಪ್ ಇದೆ. ಗೆಜ್ಜೆ ಕಡಗನು ಸಹ ಸುಂದರ ಕೆತ್ತನೆ ಮಾಡ್ರೆ. ಎಂಬ್ರಾಯ್ಡಿಂಗ್ ಸ್ಯಾರಿಗಳ ಬಳಕೆ ಸಹ 12ನೇ ಶತಮಾನದಲ್ಲೇ ಬಳಸಿದ್ರು. ಯಾವುದೇನು ಹೊಸ್ತಲ್ಲ, ಎಲ್ಲ ಪುನಃ ಪುನಃ ರಿಪೀಟ್ ಆಗಿದೆ. ಈ ದಿನದಲ್ಲಿ 14 ಬಾರಿ ನರಸಿಂಹ ಬರ್ತಾನೆ. ಹೊಯ್ಸಳರ ಮನದೇವರದ ಕುಲದೇವರು ನರಸಿಂಹ. ಬಟ್ ನಗ್ನ ಕಾಲ ಭೈರವ ನೋಡಿ. ಅಂಧಕಾಸುರಾಕ್ಷನ ಸಂಹಾರ ಮಾಡಿ ಒಂದು ರುಂಡ ಇದೆ. ಆ ರುಂಡದ ರಕ್ತವನ್ನೊಂದು ಬೇತಾಳ ರಕ್ತವನ್ನು ಕುಡಿತಾ ಇದೆ. ಇಲ್ಲೊಂದು ಮರಿ ಬೇತಾಳ ತಾಯಿ ಎದೆ ಹಾಲನ್ನು ಕುಡಿತಾ ಇದೆ.
ಆದರೆ ಬೇತಾಳುಗಳಿಗೂ ಸಹ ಸಂತಾನ ತಮ್ಮ ಮಕ್ಕಳು ಮರಿದು ಶಿಲ್ಪಿ ಕಲ್ಪನೆ ಮಾಡಿ ಕೆತ್ತನೆ ಮಾಡ್ತಾರೆ. ಗೋಸ್ಟ್ ಆ್ಯಡ್ ಜನರೇಷನ್. ಮಹಾಭಾರತದಲ್ಲಿ ಇದು ಅಭಿಮನ್ಯುನ ಚಕ್ರಯುವ ಪದ್ಮಯುವ ಅಂತ ಕರೀತಾರೆ. ಇದನ್ನು ರಚನೆ ಮಾಡಿದ ದ್ರೋಣಾಚಾರಿ. ಆ ದ್ರೋಣಾಚಾರಿ ಗುರುತಿದೆ ಕುಂಭಧ್ವಜ. ಅವನ ಕುಂಭೋದ್ಭವ ಅಥವಾ ಕುಂಭ ಸಂಭವ ಅಂತ ಕರೀತಾರೆ. ಚಕ್ರದಳಿಕೆ ಹೋಗೋದಕ್ಕೆ ಬರೋದಕ್ಕೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅರ್ಜುನ, ಕೃಷ್ಣ, ದ್ರೋಣಾಚಾರಿ. ಅಭಿಮನ್ಯುಗೆ ಹೋಗೋದು ಮಾತ್ರ ಗೊತ್ತಿರುತ್ತೆ, ಬರೋದು ಗೊತ್ತಿಲ್ಲ. ಕೌರವರ ಸೈನ್ಯದಲ್ಲಿ ತುತ್ತಾಗಿ ಮರಣವಂತನು. ಇದು ಅಭಿಮನ್ಯುನ ಚಕ್ರಯುವ ಪದ್ಮಯುವ ಅಂತ ಕರೀತಾರೆ. ಭೀಮ ಒಂದು ಶಪಥ ಮಾಡಿ ನೋಡಿ, ದ್ರೌಪದಿಯ ವಸ್ತ್ರಾಭರಣ ಮಾಡೋ ಶಪಥವನ್ನು ಮಾಡಿ ದುಶಾಸನನ ಕರಳನ್ನು ಬಗೆದು ಆ ರಕ್ತದಿಂದ ದ್ರೌಪದಿ ಎಣ್ಣೆಯನ್ನು ಹಚ್ಚಿ ಮುಡಿಯನ್ನು ಕಟ್ತಾರೆ. ಮಹಾಭಾರತದಲ್ಲಿ ಭೀಮನಿಗೆ 1000 ಆನೆ ಬಲವುಳ್ಳವನು ಭೀಮ. ಭೀಮ ಇಕ್ಕಟ್ಟು 1000 ಎಲಿಫೆಂಟ್ ಸ್ಟ್ರೆಂತ್. ಭೀಮ ಕೌರವರ ಸೈನ್ಯ ಮತ್ತು ಆನೆಗಳನ್ನು ಗದೆಯಿಂದ ಒಡೆದು ರಾಶಿಯನ್ನು ಹಾಕಿನೆ. ಆ ಒಡೆದಂಥ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್, ಆಕಾಶದವರೆಗೆ ಮುಟ್ಟಿತ್ತು ನೋಡಿ. ಮೋಡಗಳನ್ನು ಸಹ ಕೆತ್ತನೆ ಮಾಡಿದ್ರೆ, ಸೈನಿಕರು ಮಾವುತಗಳನ್ನು ಸಹ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್. ಈ ದಳದಲ್ಲಿ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ. ಚಕ್ರ, ಗದ, ಶಂಖ, ಲಕ್ಷ್ಮಿಯ ಕೈಯಲ್ಲಿ ಅಮೃತಗಳ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ. ನಾವು ಡ್ರಿಂಕ್ಸ್ ಕುಡೋದಕ್ಕೆ, ಎರಡನೇ ಕುಡಿಯೋಕ್ಕೆಲ್ಲ ಬಳಸ್ಕೊಂಡು ಸ್ಟ್ರಾ, ಲುಕ್ ಲೈಕ್ ಎ ಸ್ಟ್ರಾ. ಇದು ಸ್ಟ್ರಾಗಳ ಬಳಕೆ 12ನೇ ಶತಮಾನದಲ್ಲೇ ಸ್ಟ್ರಾ. ಟೆಲಿಸ್ಕೋ ದೊರ್ಬೇನನ್ನು 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಂಡಿಡಿದ್ರೆ, ಇದು 12ನೇ ಶತಮಾನದಲ್ಲಿ ಬಳಸಿದ್ರು ಟೆಲಿಸ್ಕೋ ದೊರ್ಬೇನ್. ಮಿಸೈಲ್ಸ್ ಕ್ಷಿಪಣಿ, ಸ್ಟ್ರಾ, ಟೆಲಿಸ್ಕೋಪ್ ಮಿಸೈಲ್ಸ್ ಯಾವುದೇನು ಹೊಸ್ತಲ್ಲ, ಇಲ್ಲ ಪುನಃ ಪುನಃ ರಿಪೀಟ್ ಆಗಿದೆ. ಪುನರಾವರ್ತನೆ, ಇತಿಹಾಸ ಪುನರಾವರ್ತನೆ ಆಗ್ತದೆ. ದಶಕಂಠ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ಪಡೆದಕ್ಕೋಸ್ಕರ 100 ವರ್ಷ ತಪಸ್ಸು ಮಾಡ್ತಾನೆ. 100 ವರ್ಷ ತಪಸ್ಸು ಮಾಡಿದ್ರು ಸಹ ಶಿವ ಆತ್ಮಲಿಂಗವನ್ನು ಕೊಡಿದಾಗ ರಾವಣ ಕೋಪಗೊಂಡು ಕೈಲಾಸಪುರತನ ಇತ್ತಾನೆ. ಆ ಕೈಲಾಸಪುರದಲ್ಲಿ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿ ಮೇಲುಭಾಗದ ಶಿವ ಪಾರ್ವತಿ, ಬ್ರಹ್ಮ ಸರಸ್ವತಿ, ವಿಷ್ಣು ಲಕ್ಷ್ಮಿ. ಶಿವನು ಸಹ ಕೋಪಗೊಂಡು ಕೈಲಾಸಪುರತನ ಕೆಳಭಾಗ ತೊಳೆದಾಗ ರಾವಣನ ಕಣ್ಣಿನ ಗುಡ್ಡಗಳ ಸ್ವರೂಪ ಬರ್ತಾ ಇದೆ. ಕತ್ತು ಸಜಗಿದ್ದೆ, ಕಾಲ್ನ ಬ್ಯಾಲೆನ್ಸ್ ತಪ್ಪಿದೆ. ಕೋಪಗೊಂಡು ರಾವಣ ಕತ್ತಿಯನ್ನು ಎಳೆದು ತನ್ನ ಹೊಟ್ಟೆ ಕರಳನ್ನು ಬಗೆದು ರುದ್ರವಣೆಯನ್ನು ಮಣ್ಣಿಡಿಸಿದಾಗ ಶಿವ ಮೆಚ್ಚಿ ಅವನಿಗೆ ಆತ್ಮಲಿಂಗವನ್ನು ಕೊಟ್ಟಿರೋದು. ಅದು ಈಗಿನ ಗೋಕರ್ಣದಲ್ಲಿ ನೋಡ್ಬೋದು. ಶಿವ ಪಾರ್ವತಿ ನಂದಿ ಮೇಲೆ ಕುಂತಿದ್ದಾರೆ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪತಡಿ, ಕೋಪದ ಮುಖದಲ್ಲಿದೆ, ಕಾಲು ಸಹ ಬೆಂಡ ಆಗಿದೆ, ಬಾಲನು ಸೆತ್ತಿದೆ. ಪಾರ್ವತಿ ವಾಹನ ಸಿಂಹತ ಮುಂಗುಸಿ ಪಾರ್ವತಿ ವಾಹನ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದಲ್ಲಿದೆ. ಡಬಲ್ ರೈಡ್ ಮಾಡ್ತಾ ನಂದಿ ಕೋಪದಲ್ಲಿದೆ. ಅಷ್ಟಭುಜ ನಾಟ್ಯ ಗಣೇಶ, 8 ಭುಜನ ಒಂದರ ಗಣೇಶ ನಾಟ್ಯ ಮಾಡ್ತೇನೆ. ಆ ನಾಟ್ಯ ಮಾಡಬೇಕಾದ್ರೆ ಅವನು ಒಟ್ಟಿ ಕಟ್ಟುವಂಥ ಬೆರಟು ಸಹ ಕೆಳಭಾಗ ಗಂಟೆಗಳು ತೋರಾಡ್ತಾ ಇದೆ. ಇವನ ಲಂಬೋದರ ಅಂತಲೂ ಸಹ ಕರ್ತಾರೆ. ಕೈಯಲ್ಲಿ ಮೋದಕವನ್ನು ಹಿಡಿದ್ರೆ ಮೋದಕ ಪ್ರಿಯ ಅಂತಲೂ ಸಹ ಕರ್ತಾರೆ. ಆ ಗಣೇಶನಿಗೆ ಹೊಟ್ಟೆ ಮೇಲೆ ಒಂದು ಜನಿವಾರ ಇದೆ. ಆ ಗಣೇಶನಿಗೆ ಒಂದು ಜನಿವಾರ ಇದ್ದರೆ ಗಣೇಶ ಬ್ರಹ್ಮಚಾರ್ಯದ ಬ್ಯಾಚುಲರ್. ಹಿಂದೂ ಪುರಾಣಗಳಲ್ಲಿ ಒಟ್ಟು 18 ಪುರಾಣಗಳು ಬರ್ತವೆ. 17 ಪುರಾಣಗಳಲ್ಲಿ ಗಣೇಶ ಬ್ರಹ್ಮಚರ್ಯ ಆದರೆ ಒಂದೇ ಒಂದು ಶಿವ ಪುರಾಣ ಗಣೇಶ ಮದುವೆಯಾಗಿತ್ತು. ಸಿದ್ಧಿ ಬುದ್ಧಿ ಹೆಂಡತಿ ಶುಭ ನವಮಕ್ಕಳು. 1 ಜನಿವಾರ ಬ್ರಹ್ಮಚಾರಿ. ಆ ಗಣೇಶನಿಗೆ 2 ಜನಿವಾರ ಇದ್ದರೆ ಗಣೇಶ ಸಂಸಾರಿ. ಒಬ್ಬ ಅಪ್ಸರೆ ನೋಡಿ, ಮೂಗಿ ಇಂಥ ಮುಕ್ತಿಬಾರ ಎನ್ನುವಾಗಿ ಅವಳ ಮುಖಕ್ಕಿಂತ ತುರುಬಿದೆ ನೋಡಿ, 3 ಪಟ್ಟು ದೊಡ್ಡದೆ. ಸ್ಟೆಪ್ ಇದೆ. ಇದನ್ನು ನಾಗ್ಮುಡಿ ಸ್ಟೈಲ್ ಅಥವಾ ಜನತಾ ಏಸ್ಟ್ ಅಂತ ಕರ್ತಾರೆ. ಜನತಾ ಎಲ್ಲವರಲ್ಲಿ ಹೆಚ್ಚಿನ ವಿಗ್ರಹ ನೋಡ್ಬೋದು. ಮತ್ತೆ ರಿಪೀಟ್ ಆಗಿ ಬ್ರಹ್ಮ, ವಿಷ್ಣು, ಶಿವ, ಸರಸ್ವತಿ, ನಾಗರಾಜ, ನಟರಾಜ, ವೈಷ್ಣವ, ಲಕ್ಷ್ಮಿ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಇದೆ. ಮಾಲಗಣ್ಣು ಮೆಳ್ಳಗಣ್ಣು ಸ್ಪಿಂಟ್ ಆಗಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ಎಡದ ಕಣ್ಣು ಮೆಳ್ಳಗಣ್ಣ ಆದರೆ ಅವರು ಅದೃಷ್ಟು ಅಂತ ಲಕ್ಷ್ಮಿ ಅಂತ ಕರ್ತಾರೆ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ, ಸ್ಪಿಂಟೆ ಲಕ್ಕಿ ಪರ್ಸನ್ ಲೆಫ್ಟ್ ಐ ನೋಡಿ. ಗಂಬೂಟ್ ಇದೆ ನೋಡಿ, ಕಾಲಿಗೆ ಹಾಕೋ ಗಂಬೂಟ್. ಸೈನಿಕರು ಬಳಸೋ ರಕ್ಷಣೆಗೋಸ್ಕರ ಗಂಬೂಟ್. ಈಗ ಕ್ರಿಕೆಟ್ ಹಾಕೆಲ್ಲ ಪ್ಯಾಡ್ ಹಾಕ್ತಾರಲ್ಲ, ಆ ರೀತಿ ಗಂಬೂಟನ್ನು ಬಳಸಿದ್ದಾರೆ ರಕ್ಷಣೆಗೋಸ್ಕರ ನೋಡಿ. ಈಗ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿ ನೋಡಿ, ರಕ್ಷಕ ಕವಚ ಹೆಡ್ ಗ್ಯಾವ್ಸ್. 12ನೇ ಶತಮಾನದಲ್ಲಿ ಸೈನಿಕರು ಬಳಸೋ ರಕ್ಷಣೆಗೋಸ್ಕರ ಹೆಲ್ಮೆಟ್, ರಕ್ಷಕ ಕವಚ ಹೆಡ್ ಗ್ಯಾವ್ಸ್. ಶುಕ್ರು ಸೌದವದ ಗಡ್ಡ ಪಗಡ ಸೆಕೆತ್ತೆ ಮಾಡಿ. ಎಡಮುರಿ ಗಣೇಶ, ಶಾಂತಿಯುತವಾದ ಗಣೇಶ, ಮನೆಟ್ಟೆಲ್ಲ ಪೂಜೆ ಮಾಡ್ತಾರೆ. ಏನೇ ತಪ್ಪಣ ಕ್ಷಮಿಸ ಎಡಮುರಿ ಗಣೇಶ ನೋಡಿ. ಬಲಮುರಿ ಗಣೇಶ ನೋಡಿ, ಕೋಪಿಷ್ಟ ಗಣೇಶ. ಆ ಬಲಮುರಿ ಗಣೇಶನ ಮನೆಟ್ಟು ಯಾರು ಪೂಜೆ ಮಾಡಲ್ಲ. ಮನೆಟ್ಟು ಪೂಜಬೇಕು ಅಂದರೆ ದಿನಕ್ಕೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಬಲಮುರಿ ಗಣೇಶನ. ನಮ್ಮ ಮನೆಟ್ಟು ಯಾರು ಪೂಜೆ ಮಾಡಲ್ಲ, ದೇವಾಲಯದ ಮಾತ್ರ ಪೂಜೆ ಮಾಡಿ. ಆ ಗಣೇಶನಿಗೆ ಹೊಟ್ಟೆ ಮೇಲೆ 2 ಜನಿವಾರ ಇದೆ. ಆ ಗಣೇಶನಿಗೆ 2 ಜನಿವಾರ ಇದ್ದರೆ ಗಣೇಶ ಸಂಸಾರಿ, ಸಿದ್ಧಿ ಬುದ್ಧಿ ಹೆಂಡತಿ ಶುಭ ಲಭ. 1 ಜನಿವಾರ ಬ್ರಹ್ಮಚಾರಿ. ಆ ಗಣೇಶನಿಗೆ 2 ಜನಿವಾರ ಇದ್ದರೆ ಗಣೇಶ ಸಂಸಾರಿ.
ಇದು ದೇವಾಲಯದ ಪೂರ್ವ ಭಾಗ, ಈಸ್ಟರ್ನ್ ಸೈಡು. ಕೆಳಭಾಗದಿಂದ ಮೇಲ್ಭಾಗ 11 ಲೈನ್ ಇದೆ, 11 ಲೈನ್ಸ್ ಇದೆ. ಮೊದಲು ಆನೆ ಸಾಲನ ಕೆತ್ತನೆ ಮಾಡಿದರೆ ಆನೆ ಶಕ್ತಿ ಸಂಕೇತವಾಗಿ ಇದೆಲ್ಲ ಸುತ್ತ 1248 ಆನೆಗಳಿದೆ, ಒಂದರಂತೆ ಮತ್ತೊಂದಲ್ಲ. ಸಿಂಹ ಶೂರ ಸಂಕೇತವಾಗಿ, ಹೂ ಬಳ್ಳಿಗಳು ಅಲಂಕಾರ ಸೌಂದರ್ಯ ಸಂಕೇತವಾಗಿ, ಕುದುರೆಗಳು ವೇಗದ ಸಂಕೇತವಾಗಿ. ನೋಡಿ, ಶಕ್ತಿ, ಧೈರ್ಯ, ಅಲಂಕಾರ, ವೇಗ. ಕೆಲವು ಪುರಾಣ ಕಥೆಗಳನ್ನು ಕೆತ್ತನೆ ಮಾಡ್ರೆ, ರಾಮಾಯಣ ಮಹಾಭಾರತ ಕಥೆಗಳನ್ನು ಕೆತ್ತನೆ ಮಾಡ್ರೆ. ಇದು ಮಕರ ಪ್ರಾಣಿ, ಕಾಲ್ಪನಿಕ ಪ್ರಾಣಿ, 7 ಪ್ರಾಣಿಗಳು ಹಂಗಾಗಣ ಮಕರ ಪ್ರಾಣಿ, ಬ್ರಹ್ಮನ ಅಂಶ, ವಾದ್ಯಗೋಷ್ಠಿಗಳು. ಮೇಲ್ಭಾಗದಲ್ಲಿ ಕೆಲವು ಕಾಮಸೂತ್ರಗಳನ್ನು ಕೆತ್ತನೆ ಮಾಡಿ, ರೆಕ್ಟಿಫಿಕಸ್ ಕಾಮಸೂತ್ರಗಳು, ಗಾಳಿ ಬೆಳಕಿ ವೆಂಟಿಲೇಷನ್ ಜಾಲೆಂದಳು. ಇದೆಲ್ಲ ಸುತ್ತ ಈ ರೀತಿ 11 ಲೈನ್ಗಳ ದೇವಾಲಯ ಸುತ್ತಲೂ ಸಹ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಸಮುದ್ರ ಮಥನ ಇದೆ. ರಾಕ್ಷಸರು ಮತ್ತು ದೇವತೆಗಳು ಕ್ಷೀರಸಾಗರ ಕಡೆ ತರಂಬರ್ದಕ್ಕೋಸ್ಕರ ಮಂದಾರ ಪರ್ವತನ ಕಡಗೋಲಾಗಿ ಮಾಡಿ ವಾಸುಕಿ ಸರ್ಪವನ್ನು ಅಗ್ವಾಗಿ ಮಾಡಿಕೊಂಡು ಕ್ಷೀರಸಾಗರ ಕಡಿತಾರೆ. ಆ ಕ್ಷೀರಸಾಗರ ಕಡಿಬೇಕಾದ್ರೆ ಮಂದಾರ ಪರ್ವತ ಮುಳುಗ್ತಾ ಹೋಗುತ್ತೆ. ಇಷ್ಟಿನ 2ನೇ ಅವತಾರ ಕೂರ್ಮ ಆಮೆಯ ತಾರಲೆ ಬಂದು ಮಂದಾರ ಪರ್ವತನ ಎತ್ತಿರೋದು. ಆ ಕ್ಷೀರಸಾಗರ ಕಡೆದಾಗ ಮೊದಲು ವಿಷ ಬರುತ್ತೆ, ಅದನ್ನು ಶಿವ ಕುಡಿತಾನೆ. ಅವನಿಗೆ ವಿಷಕಂಠ ಅಥವಾ ನೀಲಕಂಠ ಅಂತಲೂ ಸಹ ಕರೀತಾರೆ. ಕೆಲವು ದಿನಾಲ ಕೋಸ್ಗಳು ಬರ್ತವೆ, ಕೊನೆಯಲ್ಲಿ ಅಮೃತ ಬರುತ್ತೆ. ನೋಡಿ, ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗೋಗಿದ್ದ ದಾಳಿಗೆಲ್ಲ ಹಾಳಾಗಿದೆ. ಇಲ್ಲಿ ಒಂದು ನೀತಿ ಕಥೆ ಇದೆ. ಸುರಪಾನ ಅಥವಾ ಮದ್ಯಪಾನ ಸಹ 12ನೇ ಶತಮಾನದಲ್ಲಿ ಬಳಸ್ತಾ ಇದ್ರು. ಶುಕ್ರಾಚಾರ್ಯ ತಪಸ್ಸು ಮಾಡ್ತಾ ಇದ್ದಾರೆ. 3 ಮರದಿಂದ ಇಲಿಶನ್ ಸುರಪಾನವನ್ನು ಒಂದು ಮಡಿಕೆಯಲ್ಲಿ ಸಂಗ್ರಹ ಮಾಡಿದ್ದಾರೆ. ಆ ಮಡಿಕೆಯ ಮೇಲ್ಭಾಗದಲ್ಲಿ ಒಂದು ಪಕ್ಷಿ ಇದೆ, ಕಾಗಿದೆ, ಕ್ರವ್ ಇದೆ. ಮನುಷ್ಯ ಕಾಗೆವಷ್ಟು ಹನಿ ಹನಿಯಾಗಿ ಕುಡಿದ್ರೆ ಮನುಷ್ಯ ಆರೋಗ್ಯಕರವಾಗಿರ್ತಾನೆ. ಈ ಮಡಿಕೆದನ್ನೆಲ್ಲ ಪೂರ್ತಿ ಕುಡಿದ್ರೆ ಅವನಷ್ಟು ವಿಷಕರವಾಗಿ, ಅತಿಯಾದಷ್ಟು ಸಹ ವಿಷಕರವಾಗಿ. ಟೂ ಮಚ್ ಟೂ ಬ್ಯಾಡ್, ಅಮೃತ ಸಹ ವಿಷವಾಗಿರುತ್ತೆ. ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರ ಅಷ್ಟದಿಕ್ಪಾಲಕರು ಬರ್ತಾರೆ ಅವರವರ ವಾಹನಗಳ ಮೇಲೆ. ಬ್ರಹ್ಮ, ವಿಷ್ಣು, ಶಿವ. ಐರಾವತನ ಇಂದ್ರ, ಟಗರಿನ ಮೇಲೆ ಅಗ್ನಿ, ಕೋಣನ ಮೇಲೆ ಯಮ, ಮನುಷ್ಯನ ಮೇಲೆ ನಿರುತಿ, ಮಕನ ಮೇಲೆ ವರುಣ, ಜಿಂಕೆ ಮೇಲೆ ವಾಯು, ಕುದುರೆ ಮೇಲೆ ಕುಬೇರ, ನಂದಿ ಮೇಲೆ ಈಶ. ಅಷ್ಟದಿಕ್ಪಾಲಕ 8 ದಿಕ್ಕಿನ ದೇವತೆಗಳ ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರವಾಗಿದ್ದಾರೆ. ಈ ದೇವಾಲಯವನ್ನು ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗಕ್ಕೆ ಫಿಕ್ಸ್ ಮಾಡಿದ್ದಾರೆ. ಮತ್ತಷ್ಟನ್ನು ಮೇಲ್ಭಾಗದಲ್ಲಿ ಫಿಕ್ಸ್ ಮಾಡಲ್ಲ, ಕೆತ್ತನೆ ಮಾಡಿ. ಮೊದಲು ಈ ರೀತಿ ಕಲ್ಲುಗಳನ್ನು ಫಿಕ್ಸ್ ಮಾಡಿದ್ದಾರೆ. ಮೊದಲು ರಫ್ ವರ್ಕ್ ಕೆತ್ತನೆ ಮಾಡ, ಮೊದಲಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂಡ್ ಫೈನಲ್ ಸ್ಟೇಜ್ ಕೆತ್ತನೆ ಮಾಡ್ರೆ ಅಂತ ಕೆತ್ತನೆ ಮಾಡಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಜೋಡಣೆ ಮಾಡಿದ್ದಾರೆ. ಎಲ್ಲ ಪೀಸ್ ಕಲ್ಲುಗಳಿಂದ ಜೋಡಣೆ ಮಾಡಿದ್ರು. ನೋಡಿ, ಕಾಣ್ತಾ ಇದೆಯಲ್ಲ, ಎಲ್ಲ ಪೀಸ್ ಕಲ್ಲುಗಳಿಂದ ಜೋಡಣೆ ಮಾಡ್ಯಾರೆ. ಈ ಥರ ಹೋಲ್ಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಕೂರ್ಸ್ಯಾರೆ. 1 by 1 ಫಿಕ್ಸ್ ಮಾಡ್ಯಾರೆ. ಬಿಚ್ಚಬಹುದು ಮತ್ತು ಜೋಡಣೆ ಮಾಡೋದು, ಆ ರೀತಿಯಾಗಿ ಜೋಡಣೆ ಮಾಡಿದ್ದಾರೆ. ಒಳಭಾಗದಲ್ಲಿ 2 ಶಿವನ ದೇವಸ್ಥಾನ ಇದೆ. ಹೊರಭಾಗದಲ್ಲಿ 2 ನಂದಿಗಳಿದೆ. ಶಿವನ ವಾಹನ ನಂದಿ. ಭಾರತದಲ್ಲಿ ಹಲವಾರು ನಂದಿಗಳನ್ನು ಕಾಣ್ಬೋದು. ಆದರೆ ಪುರಾತತ್ವ ಇಲಾಖೆ ಪ್ರಕಾರ 7 ನಂದಿಗಳನ್ನು ಗುರುತು ಮಾಡಿದ್ರು, ಗಾತ್ರ ಮತ್ತು ಎತ್ತರದಲ್ಲಿ. ಮೊದಲ ನಂದಿ ಆಂಧ್ರ ಪ್ರದೇಶದ ಲೇಪಾಕ್ಷಿಲಿ ಫಸ್ಟ್ ನಂದಿ. 2ನೇ ನಂದಿ ತಮಿಳುನಾಡಿನ ತಾಂಜಾವೂರಿನಲ್ಲಿದೆ. 3ನೇ ನಂದಿ ಚಾಮುಂಡಿ ಬೆಟ್ಟ. 4 ನಂದಿ ಬೆಂಗಳೂರು ಬಸವನ ಬುಲ್ ಟೆಂಪಲ್ಲು. 5ನೇ ನಂದಿ ತಮಿಳುನಾಡು ರಾಮೇಶ್ವರಂ. 6, 7 ಹಳೆ ಬಿಡು. ನೋಡಿ, 6ನೇ ಸ್ಥಾನ ಎತ್ತರಲೆ 7ನೇ ಸ್ಥಾನ. ಅದು 9 ಅಡಿ ಇದೆ, ಇದು 8 ಅಡಿ. ಆ ಭಾಗದಲ್ಲಿ ಹೊಯ್ಸಳೇಶ್ವರಿ ಆನಂದ ಕೆತ್ತನೆ ಮಾಡ್ರೆ, ಈ ಬಾಲ ಶಾಂತಲೇಶ್ವರದಿಂದ ಕೆತ್ತನೆ ಮಾಡ್ರೆ. ಆದರೆ ಅಲಂಕಾರ ಸೌಂದರ್ಯದಲ್ಲಿ ನಂದಿ ಭಾರತದಲ್ಲಿ ಪ್ರಥಮ ಸ್ಥಾನ. ನೋಡಿ, ಕನ್ನಡಿ ಅಂತ ಒಳಪನ್ನು ಕೊಡಿದ್ರು. ನೋಡಿ, ಬಾಡಲಿಕ್ಕೆ ಮಿರರ್ ಪಾಲಿಸ್. ನೋಡಿ, ಕನ್ನಡಿ ಅಂತ ಒಳಪಿದೆ. ನೋಡಿ, ರಕ್ತನಾಳಗಳು, ಮುಗಿನ ರಂಧ್ರಗಳು, ಹೊಳೆಯುವಂಥ ಕಣ್ಣು, ಕಿರೀಟ, ಗೆಜ್ಜೆಹಾರ, ಹೂವಿನ ಹಾರ, ಗಂಟೆ ಸರ, ಚರ್ಮ ಸುಕ್ಕುತನೂ ಸಹ ಸುಂದರ ಕೆತ್ತನೆ ಮಾಡಿ. ನಂದಿ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ. ಈ ಭಾಗ ಶಾಂತಲೇಶ್ವರಿಗೆ ಈ ನಂದಿಯನ್ನು ಅಲಂಕೃತ ಸುಂದರ ಕೆತ್ತನೆ ಮಾಡ್ರೆ. ಆ ಭಾಗದಲ್ಲಿ ಹೊಯ್ಸಳೇಶ್ವರಿ ಆನಂದಕ್ಕೆ ಅದು 9 ಅಡಿ ಇದೆ, ಇದು 8 ಅಡಿ, ಒಂದೇ ಕಿಲೋಮೀಟರ್ ಕೆತ್ತನೆ ಮಾಡ. ಈ ದೇವಾಲಯ ಸುತ್ತ ಈ ರೀತಿ 11 ಲೈನ್ಗಳ ಸಹ ದೇವಾಲಯ ಸುತ್ತಲೂ ಸಹ ಕಂಪ್ಲೀಟ್ ಆಗಿದೆ. ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬೆಳಕು ಬರೋ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಅಳವಡಿಸಿ ಜಾಲೇಂದ್ರಗಳು. ಈ ದೇವಾಲಯದ ಸಣ್ಣ ಪುಟ್ಟವು ಸೇರಿ 20,000 ಹೆಚ್ಚಿನ ಮೂರ್ತಿಗಳು. ಒಂದು ಕಲಾ ಸಾಗರದಂತೆ ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು ದಿನ ಸಲಲ್ಲ, ಕಮ್ಮಿ ಅಂದರೆ ಒಂದು 3-4 ದಿನ ಬೇಕಾಗ್ತದೆ. ನಿಮ್ಮ ಸ್ವಲ್ಪ ಟೈಮನ್ನು ಕೆಲವು ಹೈಲೈಟ್ಸ್ ಹೇಳೋದು. ನಿಮ್ಗೆ ಇನ್ನೂ ಟೈಮ್ ನೋಡಿ, ಮ್ಯೂಸಿಯಂ ಇದೆ, ಮ್ಯೂಸಿಯಂ ಮಾಡೋದು. ಕೆಲವು ಭೂಮಿಲಿ ಎಸ್ಕರೇಷನ್ ಮಾಡಿ ಸಿಕ್ತಂಥ ಒಳ್ಳೊಳ್ಳೆ ವಿಘ್ನ ಸಂಗ್ರಹ ಮಾಡಿದರೆ ನೆಕ್ಸ್ಟ್ ಓಪನ್ ಮಾಡ್ತಾರೆ, ನೋಡ್ಬೋದು ನೀವು. ನಿಮ್ಗೆ ಇನ್ನೂ ಟೈಮ್ ಇದ್ರೆ ಅರ್ಧಕ್ಕೆ ಮುಡಿದ್ರೆ ಹೋದ್ರೆ ಒಂದು ಜೈನ್ ಟೆಂಪಲ್ ಬರುತ್ತೆ. ಆದಿನಾಥ, ಶಾಂತಿನಾಥ, ಪಾಶುನಾಥ ಟೆಂಪಲ್ ಇದೆ, ನೋಡ್ಬೋದು. ಒಳಗಡೆ ಕಂಬಗಳಿದೆ ಈ ಥರ ಕೈ ತೋರಿಸಿದಾಗ ಏಡಿ ಥರ ಕಾಣೋದು, ನಾವು ನಿಂತರೆ ಉಲ್ಟಾಪಟ್ಟ ಕಾಣೋದು, ನಮ್ಮ ಬಟ್ಟೆ ಕಲ್ಲರ್ ಕಾಣೋದು. ಆಫ್ ಕಿಲೋಮೀಟರ್ ಜೈನ್ ಟೆಂಪಲ್ ನೋಡ್ಬೋದು. ಪಕ್ಕದಲ್ಲಿ ಒಂದು ಕೇದಾರೇಶ್ವರ ಟೆಂಪಲ್ ಇದೆ, ಅದು ನೋಡ್ಬೋದು. ನಿಮ್ಗೆ ಇನ್ನೂ ಟೈಮ್ ಇದೆ, ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಕಲ್ಯಾಣಿ ಬರುತ್ತೆ, ಹುಲಿಕೆರೆ, ಅಲ್ಲಿ ಕೊಳ ಇದೆ, ಅದನ್ನು ನೋಡ್ಬೋದು. ನಿಮ್ಗೆ ಇನ್ನೂ ಟೈಮ್ ಇದೆ, ಇಲ್ಲಿ 13 ಕಿಲೋಮೀಟರ್ ದೂರದಲ್ಲಿ ಬೆಳವಾಡಿ ಬರುತ್ತೆ, ವೀರನಾರಾಯಣ ಟೆಂಪಲ್ ಇದೆ, ತ್ರಿಕುಟಾಚಲ ಮಂದಿರ, ಅದು ನೋಡ್ಬೋದು.